ಸೊ ಫಸ್ಟ್ ಕ್ವಶನ್ ಮಾಡೋಣ. ಏನ್ ಮಾಡಿದ್ರಿ, ಏನೇನ್ ಗುಣಾಕಾರ ಮಾಡಿದ್ರಿ, ದಟ್ ಇಸ್ ಇಂಪಾರ್ಟೆಂಟ್. ಓಕೆ, ಸೊ ಮಿನಿಟ್ಸ್ ಇನ್ ಸೆಪ್ಟೆಂಬರ್. ಸೆಪ್ಟೆಂಬರ್ ಅಂದ್ರೆ ಏನ್ ಗೊತ್ತಾಯ್ತು ನಿಮಗ? 30 days. 30 days ಗೊತ್ತಾಯ್ತು. ಯಾಕೆ ಸೆಪ್ಟೆಂಬರ್ ಕೊಟ್ಟಿದ್ ನಾನು? ಯಾಕಂದ್ರೆ some months have 30 days, some have 31 days, some have 28 days, leap year 29 days, ಹಿಂಗೆಲ್ಲ ಆಗ್ತಾವಲ್ಲ. ಸೊ ಅಂದ್ರೆ ಕ್ಲಿಯರ್ ಆಗಿ ಗೊತ್ತಾಗ್ಲಿ ಅಂತ ಸೆಪ್ಟೆಂಬರ್ 30 days, ಫಿಕ್ಸ್ 30 days. ಸೊ ವಾಟ್ ಡು ವಿ ಡು? ಏನೇನ್ ಮಾಡ್ಬೇಕಾಗ್ತದೆ ನಾವು? ಏನ್ ಮಾಡ್ಬೇಕಾಗ್ತದೆ ಇಲ್ಲಿ? 30 into 60 24 to 60. ಸೊ ಫಸ್ಟ್ ಆಫ್ ಆಲ್ ಒಂದು ತಾಸ್ನಾಗ, ಓಕೆ, ಒಂದು ತಾಸ್ನಾಗ ಎಷ್ಟು ನಿಮಿಷ ಆಗ್ತಾವು? 60. ರೈಟ್. ಇಂತ ತಾಸುಗಳು ಒಂದು ದಿವಸದಾಗ ಎಷ್ಟಾಗ್ತಾವು? 24. ಇಂತ ದಿವಸಗಳು ಸೆಪ್ಟೆಂಬರ್ನಾಗ ಎಷ್ಟಾಗ್ತಾವು? 30. So this is the answer, right? So this is, ನಮಗೆ ಇದನ್ನ ಮಲ್ಟಿಪ್ಲೈ ಮಾಡೋದು ನಿಮ್ಗೆ ಎಲ್ಲರಿಗೂ ಗೊತ್ತೈತಿ. ಇದು ಮಲ್ಟಿಪ್ಲೈ ಮಾಡೋದು ಎಲ್ಲರಿಗೂ ಗೊತ್ತೈತಿ ನಿಮಗೆ. ಸೊ ಯೂಶುವಲಿ ಇವೆರಡು ಝೀರೋಗಳದಲ್ಲ, ಇವೆರಡು ಝೀರೋಗಳನ್ನ, ಓಕೆ, ಸೊ ಇದನ್ನ ದಂಡಿಗೆ ಹಾಕ್ಬಿಡೋಣ ಅಂತ. ಇವನ್ ದಂಡಿಗೆ ಹಾಕೋಣ, ಈ ಕಡೆ ಹಾಕೊಂಡು ಎರಡು ಝೀರೋಗಳು, ರೈಟ್. ಸೊ ಎಷ್ಟಾಯ್ತು ಈಗ? 24 ಮೂರ್ಲೆ 72, 72 ಆರ್ಲೆ ಮನಸ್ಸಿನಾಗ ಮಾಡ್ಬಿಟ್ರೆ 12, 42, 43. ನೆಕ್ಸ್ಟ್ ಕ್ವಶನ್ ಏನಿತ್ತು? 200 kg equal to dash gram equal to 200 kg ಅಲ್ಲ, dash gram. Hari ಈಕ್ವಲ್ ಟು ಅದೆಷ್ಟು ಗ್ರಾಮ್ ಆಗ್ತಾವು ಅಂತ ಮಾಡಿದ್ದು. ಓಕೆ, ಸೊ ಏನಾಗ್ತೈತಿ? 1 kg ಒಳಗೆ ಎಷ್ಟು ಗ್ರಾಮ್ ಆಗ್ತಾವ? ಕಿಲೋ. ದಿ ವರ್ಡ್ ಕಿಲೋ ಮೀನ್ಸ್ ವಾಟ್? 1000 gram. ದಿಸ್ ವರ್ಡ್ ಕಿಲೋ ಮೀನ್ಸ್ 1000. ಇದೆಲ್ಲ ಕಡೆ ಯೂಸ್ ಮಾಡ್ತೇವೆ ನಾವು. ಕಿಲೋಮೀಟರ್, ಕಿಲೋಗ್ರಾಮ್, ಆಮೇಲೆ ಕೆಬಿ, ಕಿಲೋ ಬೈಟ್ಸ್. ಕೆಬಿ ಒಳಗೆ ಹೇಳ್ತಿರಲ್ಲ ನೀವು, ಕೆಬಿ ಬರೀತಾರ, ಹೋಗ್ತೈತಿ ಕಿಲೋ ಬೈಟ್ಸ್. ಸೊ ಈ ತರ. ಸೊ ಕಿಲೋ, ದಿ ವರ್ಡ್ ಕಿಲೋ ಮೀನ್ಸ್ 1000. ಇದು ನಿಮ್ಗೆ ಗೊತ್ತಿರ್ಬೇಕು, ಇದ್ರ ಮೀನಿಂಗ್ ಕಿಲೋಡ್. ಸೊ 200 kg ಅಂದ್ರೆ ಎಷ್ಟು ಗ್ರಾಮ? ಬೇಸಿಕಲಿ ಪ್ರತಿಯೊಂದು ಕೆಜಿನೂ 1000 ಗ್ರಾಮಕ್ಕೆ ಸಮ. ಸೊ 200 kgಗಳು 200 ಗುಣಾಕಾರ 1000. ಸೊ 3 zeros here, 2 zeros here. ಸೊ ಟೋಟಲಿ 5 zeros. ಎಷ್ಟಕ್ಕ? 3, 2, 5, 2 ಲಕ್ಷ ಗ್ರಾಮ್ಸ್. ನೋಡ್ರಿ, ಯಾರು 20,000 ಅಂದ್ರಿ, ಗಡ್ಬಡ್ ಮಾಡ್ಬೇಡ್ರಿ. ಸ್ವಲ್ಪ ಬಹಳ ವ್ಯತ್ಯಾಸ ಆಗ್ಬಿಡ್ತೈತಿ. 20,000ಕ್ಕೂ 2 ಲಕ್ಷಕ್ಕೂ 10 times ಡಿಫರೆನ್ಸ್, ರೈಟ್? ಸೊ 10 ಪಟ್ಟು ವ್ಯತ್ಯಾಸ, ಅಷ್ಟಿಷ್ಟಲ್ಲ. ಸೊ ದಿಸ್ ಇಸ್ ಡನ್. ನೆಕ್ಸ್ಟ್ ಒನ್ ಏನಿತ್ತು? How many tiles of size 3 meter into 3 meter it on a floor of size 90 into 30 meter. ಎಷ್ಟು? 90, 30. Yes sir. ಓಕೆ, ಸೊ ನಾನು ಸ್ಕೇಲ್ ಪ್ರಕಾರ ತೆಗೆಯೋದಿಲ್ಲ, ಈಗ ತೆಗಿತೀನಿ. ಇದನ್ನ ನಾನು ಕರೆಕ್ಟ್ ಆದ ಅನುಪಾತದಲ್ಲಿ ತೆಗೆದಿಲ್ಲ, ಬಟ್ ಹಂಗ ಬರಿತೀನಿ. ಓಕೆ, ಸೊ 30 meters, 90 meters. ಇಂಥ ಟೈಲ್ಗಳು ಇದ್ರೊಳಗ ಎಷ್ಟು ಕೂಡ್ತಾವ? ಎಷ್ಟು ಕೂಡ್ತಾವ? ನಾ ಹಿಂಗಿಂಗ್ ಇಟ್ಕೊಂತ ಹೋದ್ನಿ, ಹೆಂಗೂ ಇಟ್ಕೊಂತ ಹೋಗ್ಬೋದು. ನಾನು ಹಿಂಗಿಂಗ್ ಇಟ್ಕೊಂತ ಹೋದ್ನಿ ಅಂದ್ರೆ ಒಂದು ಕಂಸಾಲ್ನಾಗ ಎಷ್ಟು ಕೊಡ್ತಾವ ಅಂತ? 3 meters ಐತಿ, ಇದು 30 meter ಐತಿ. ಯಾರೋ 3 ಅಂದ್ರಿ? ಹಾ, ಹಿಂಗ್ ಕುಡ್ಸಿರ ಎಷ್ಟು ಕೊಡ್ತಾವ ಇಲ್ಲಿ? 10 ಕೊಡ್ತಾವ. ಆಮೇಲೆ ಇಂಥ ಸಾಲುಗಳು ಎಷ್ಟು ಕೊಡ್ತಾವ ಇಲ್ಲಿ? 30. ಇದು 3 ಮೀಟರ್ದ ಐತಿ, ನೆನಪಿರ್ಲಿ. ಸೊ ಇಲ್ಲಿ ಎಷ್ಟು ಕುಂತು? ನಮ್ಮ ಹಿಂಗಿಂಗ್ ಎಷ್ಟು ಕುಂತು? 30 meters divided by 3 meter is equal to 10 kuntu 10 tiles in 1
ಕಾಲಮ್, ಒಂದು ಸ್ತಂಭ, COLUMN ಕಾಲಮ್. ಒಂದು ಕಾಲಮ್ನಾಗ ಹಿಂಗ ಒಂದು ಕಾಲಮ್ನಾಗ ಎಷ್ಟು ಕುಂತು ಇಲ್ಲೇ 10 ಕುಂತು. ಇನ್ನ ಎಷ್ಟು ಕಾಲಮ್ಗಳು ಕುಂಡಿರ್ತಾವು ಅಂದ್ರ 90 ಮೀಟರ್ ಡಿವೈಡೆಡ್ ಬೈ 3 ಮೀಟರ್ ಎಷ್ಟಾಗ್ತಿದ್ದು 30 ಕಾಲಮ್ಸ್ ಕುಂಡಿರ್ತಾವ. ಹಿಂಗ 30 1 2 3 ಹಿಂಗ ಎಷ್ಟು ಕುಂಡಿರ್ತಾವ ಕಾಲಮ್ಗಳು? 30 ಕಾಲಮ್ಗಳು ಕುಂಡಿರ್ತಾವು. ಪ್ರತಿ ಕಾಲಮ್ನಾಗ 10 ಟೈಲ್ ಅದಾವ. ಅಂದ್ರ ಒಟ್ಟಾರೆ ಎಷ್ಟು ಟೈಲ್ಗಳು ಬೇಕಾದವು? ಸರಿ 300 ರೀ. ಇದನ್ನ ನಾವು ಇನ್ನೊಂದ್ ರೀತಿಯಿಂದ ಪಡಿಬಹುದಾಗಿತ್ತು. ಯಾರಾದ್ರೂ ಹೇಳ್ತೀರಿ? ಇನ್ನೊಂದ್ ರೀತಿಯಿಂದ ಪಡಿಬಹುದಾಗಿತ್ತು. ಹೆಂಗ? ಹಾ, ಆನಂದ್ ಹೇಳು. ಸರ್ ನಾ ಮಾಡೇನ್ರಿ ಪೈಲಾ ಆತದ ವಿಸ್ತೀರ್ಣ ಕಂಡು ಹಿಡ್ಕೊಂಡೇನ್ರಿ. ಅಂತರಿ ಅದ ವಿಸ್ತೀರ್ಣ ಕಂಡು ಹಿಡಿದೇನ್ರಿ. ಕರೆಕ್ಟ್. ರೈಟ್. ಸೊ ಇನ್ನೊಂದ್ ಹೆಂಗ್ ಮಾಡ್ಬೋದಾಗಿತ್ತು? ಏರಿಯಾ ವೈಸ್. ಓಕೆ, ಸೊ ಈಗ ಈ ಪೂರ್ತಿ ನೆಲದ ವಿಸ್ತೀರ್ಣ ಎಷ್ಟೈತಿ? ಏರಿಯಾ ವಿಸ್ತೀರ್ಣ ಅಂತೀವಿ 2700 ಮೀಟರ್. ಏರಿಯಾ ಆಫ್ ಎದರ್ದು ಏರಿಯಾ ಆಫ್ ದ ಫ್ಲೋರ್. ಏರಿಯಾ ಆಫ್ ದ ಫ್ಲೋರ್, ಆ ನೆಲದ್ದು ಏರಿಯಾ ಆಫ್ ದ ಫ್ಲೋರ್ ಇಸ್ ಈಕ್ವಲ್ ಟು ಎಷ್ಟೈತಿ ನಮ್ದು? 10 ಮೀಟರ್ 30 ಮೀಟರ್ ಇಂಟು 90 ಮೀಟರ್ಸ್. ಓಕೆ, 2700 ಏನು ಚದರ ಮೀಟರ್ ಸ್ಕ್ವೇರ್. ಚದರ ಮೀಟರ್ ಅಥವಾ ಮೀಟರ್ ಸ್ಕ್ವೇರ್. ಮೀಟರ್ ಅಲ್ಲ, ಇದು ಮೀಟರ್ದಾಗ ಅಳ್ಯಾಕ್ ಬರಂಗಿಲ್ಲ ವಿಸ್ತೀರ್ಣ, ಜಾಗ ನೆನಪಿರ್ಲಿ. ಸೊ ಫುಟ್ ಪಟ್ಟಿಲೆ ಅಳ್ಯಾಕ್ ಬರಂಗಿಲ್ಲ ವಿಸ್ತೀರ್ಣವನ್ನು. ಒಳಗಿನ ಜಾಗ ಇರುತ್ತಲ್ಲ, ಇದನ್ನ ಫುಟ್ ಪಟ್ಟಿಲೆ ಅಥವಾ ಒಂದು ಮೀಟರ್ ಪಟ್ಟಿಲೆ ದಾರದ ಗತೆ ಇಲ್ಲ ಈ ಜಾಗ. ಇದನ್ನ ಅಳ್ಯಾಕ್ ಬೇರೆ ನಮೂನ ಮಾಡಬೇಕು. ರೈಟ್. ನಾವು ವಾಟ್ ಅಬೌಟ್ ದ ಏರಿಯಾ ಆಫ್ ಅ ಟೈಲ್? ಇದ್ರದ್ದು ಎಷ್ಟು? ಏರಿಯಾ ಆಫ್ ದಿ ಟೈಲ್. ಈ ಟೈಲ್ ಎಷ್ಟೈತಿ? 3 ಮೀಟರ್ 9 ಏನು? 9 ಮೀಟರ್ ಸ್ಕ್ವೇರ್. ಸೊ ಈಗ ಆದ್ದರಿಂದ ನಂಬರ್ ಆಫ್ ಟೈಲ್ಸ್ ಎಷ್ಟು ಬೇಕಾಗತ್ತೆ ನಮಗ? ನಂಬರ್ ಆಫ್ ಟೈಲ್ಸ್ ಈಕ್ವಲ್ ಟು 2700 ಮೀಟರ್ ಸ್ಕ್ವೇರ್ divided by 9 meter square. Okay, so 9 9 27 0 okay. So ಇಲ್ಲಿ ನೋಡ್ರಿ ಯೂನಿಟ್ಸ್ ಐತೆ ಕ್ಯಾನ್ಸಲ್ ಆಗಿ ಹೋಗ್ಬಿಡ್ತಾವ ನೋಡ್ರಿ. ಇಲ್ಲಿ ಯೂನಿಟ್ ಮೀಟರ್ ಸ್ಕ್ವೇರ್ ಐತಿ, ಛೇದಾಗು ಅಂಶದಾಗೂ ಮೀಟರ್ ಸ್ಕ್ವೇರ್ ಐತಿ. ಓಕೆ, ಸೊ ಆಕ್ಚುಲಿ ನಾವ್ ಕಡ್ತಾ ಹೊಡೆದು ತೋರ್ಸಂಗಿಲ್ಲ, ಹಂಗ ಕಡ್ತಾ ಹೊಡೆದು ನಾವು ತೋರಿಸಬಾರ್ದಂಗ. ಆದ್ರ ಆಕ್ಚುಲಿ ಏನಾಗ್ತೈತಿ, ಈ ಮೀಟರ್ ಸ್ಕ್ವೇರ್ ಮತ್ತೆ ಈ ಮೀಟರ್ ಸ್ಕ್ವೇರ್ ಏನಾಕತಿ, ಯಾಕಂದ್ರೆ ಇಲ್ಲಿ ಇಂಟು 1 ಮೀಟರ್ ಸ್ಕ್ವೇರ್ ಇದ್ದಂಗೆ ಇದು. 9 ಇಂಟು 1 ಮೀಟರ್ ಸ್ಕ್ವೇರ್ 2700 ಇಂಟು 1 ಮೀಟರ್ ಸ್ಕ್ವೇರ್. 1 ಮೀಟರ್ ಸ್ಕ್ವೇರ್ ಅಂದ್ರೆ ಹೆಂಗಿರ್ತೈತಿ? 1 ಮೀಟರ್ ಸ್ಕ್ವೇರ್ ಇದಿರ್ತೈತೆ ನಿಮ್ಗೆ ಗೊತ್ತೈತಿ. 1 ಮೀಟರ್ ಸ್ಕ್ವೇರ್ 1 ಮೀಟರ್ ಬೈ 1 ಮೀಟರ್ ಇದ್ರದ್ದು 1 ಮೀಟರ್ ಇರ್ತೈತೆ. ಸೊ ಇದು 2700 ಇಂಟು 1 ಮೀಟರ್ ಸ್ಕ್ವೇರ್, 9 ಇಂಟು 1 ಮೀಟರ್ ಸ್ಕ್ವೇರ್ ಇದ್ದಂಗೆ ಇದು. ಸೊ ಮೀಟರ್ ಸ್ಕ್ವೇರ್ ಕ್ಯಾನ್ಸಲ್ ಆಕತಿ. ಯೂನಿಟ್ ಏನು ಉಳಿಲಿಲ್ಲ ನೋಡ್ರಿ. ಸೊ 300 ಏನಿದು ಯೂನಿಟ್ ಲೆಸ್ ಕ್ವಾಂಟಿಟಿ. ಇದು ಇದಕ್ಕೆ ಯಾವುದೇ ರೀತಿ ಮಾನಗಳಿಲ್ಲ, ಯಾಕಂದ್ರೆ ಇದು ಬರೀ ಸಂಖ್ಯೆ ಅಷ್ಟೇ. 300 ಟೈಲ್ಗಳು ಅಷ್ಟೇ. ಓಕೆ, ಇದು 300 ಮೀಟರ್ ಟೈಲ್ಗಳು, 300 ಕಿಲೋ ಟೈಲ್ಗಳು, 300 ಲೀಟರ್ ಟೈಲ್ಗಳು ಅಲ್ಲ, 300 ಟೈಲ್ಗಳ ಸಂಖ್ಯೆ ಇದು. ಸೊ ಇದಕ್ಕೇನಿಲ್ಲ, ಮೂಲಮಾನ ಇಲ್ಲ ಇದಕ್ಕೆ. ರೈಟ್. ಸೊ ಈ ಮೂಲಮಾನಗಳ ಬಗ್ಗೆ ಸ್ವಲ್ಪ ಲಕ್ಷ್ಯ ಇರಲಿ. ನಾ ಈಗ ಹೇಳಾಕ್ತಿದ್ದು ಮೇನ್ ಇಂಪಾರ್ಟೆಂಟ್ ನಿಮಗೆ 2 ಕಾನ್ಸೆಪ್ಟ್ಸ್ ಹೇಳಾಕತ್ತೀನಿ. ಒಂದು ಮೂಲಮಾನಗಳದ್ದು ಕಾನ್ಸೆಪ್ಟ್, ಎರಡನೇದು ಏರಿಯಾ ಮತ್ತು ಸುತ್ತಳತೆಗಿರುವ ವ್ಯತ್ಯಾಸ. ಏರಿಯಾ ಹೆಂಗ್ ಬಳಸಬೇಕು, ವಾಟ್ ಇಸ್ ದ ಮೀನಿಂಗ್ ಆಫ್ ಏರಿಯಾ, ಅದರದ್ದು ಎರಡನೇದು. ಅಂಡ್ ಥರ್ಡ್ ಇಸ್ ಹೌ ಕಾಂಪೋಸಿಷನ್ ಆಫ್ ಮಲ್ಟಿಪ್ಲಿಕೇಶನ್ ವರ್ಕ್ಸ್. ಕಾಂಪೋಸಿಷನ್ ಆಫ್ ಮಲ್ಟಿಪ್ಲಿಕೇಶನ್ ಅಂದ್ರೆ ಸಮಥಿಂಗ್ ಮಲ್ಟಿಪ್ಲೈಡ್ ಬೈ ಸಮಥಿಂಗ್ ಗುಣಾಕಾರ ಯಾವ ತರ ವರ್ಕ್ ಆಗ್ತೈತಿ, ಕಾಂಪೋಸಿಷನ್ ಆಗ್ತೈತಿ. ಈಗ ಸೆಪ್ಟೆಂಬರ್ ತಿಂಗಳಲ್ಲಿ ಆಗುವಂತಹ ಸೆಕೆಂಡ್ಗಳೆಷ್ಟು? 60 ಇಂಟು 60 ಇಂಟು 24 ಇಂಟು 30. ಸೊ ಈ ತರ ಕಾಂಪೋಸಿಷನ್ ಆಗ್ತೈತಿ. ಅಂದ್ರೆ ಮಲ್ಟಿಪ್ಲಿಕೇಶನ್ ನಿಮ್ಗೆ ಗೊತ್ತಾಗ್ಬೇಕು ಯಾವ ತರ ಮಲ್ಟಿಪ್ಲಿಕೇಶನ್ ಇದು. ಸೊ ಇವೆಲ್ಲ ಕಾನ್ಸೆಪ್ಟ್ಸ್ ನಿಮ್ಗೆ ಈಗ ಸ್ಪಷ್ಟ ಆಗಿದಾವ ಅನ್ಕೋತೀನಿ. ಮತ್ತೇನಾದ್ರೂ ಹೋಮ್ವರ್ಕ್ ಇತ್ತು? How many squares are there in a chessboard? Chessboard. So okay, chat box ಅಲ್ಲಿ ಟೈಪ್ ಮಾಡ್ರಿ ಎಷ್ಟು ಬಂದು ನಿಮಗೆ ಅಂತ ಹೇಳಿ. ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡ್ರಿ. ಚೆಸ್ ಬೋರ್ಡ್ ನೊಳಗ ಸ್ಕ್ರೀನ್ ಕಾಣಕತ್ತಲ್ಲ ಯಾರಿಗೂ? Yes sir. Okay.
ಸೊ ಚೆಸ್ ಬೋರ್ಡ್ ನಿಮಗ ಹೆಂಗಿರ್ತಾವ 8x8 ಇರ್ತೈತೆ ಹೌದಲ್ಲ. ಸೊ ದೇರ್ ಆರ್ ಬೇಸಿಕಲಿ 8 rows and 8 columns. ಇವಕ್ಕೆ ನಾವೇನಂತ ಕರಿತೀವಿ ಕಾಲಮ್ಸ್. ಹಿಂಗಿಂಗ್ ಉದ್ದು ಹಿಂಗಿಂಗ್ ಇರ್ತಾವಲ್ಲ, ಹಿಂಗಿಂಗ್ ಏನಿರ್ತಾವಲ್ಲ ಇವಕ್ಕೆ ಏನಂತ ಕರಿತೀವಿ ನಾವು ಕಾಲಮ್ಸ್ ಅಥವಾ ಏನಂತೀವಿ ಸ್ತಂಭಗಳು ಹೌದಲ್ಲ. ಕಾಲಮ್ಸ್ ಕಾಲಮ್ ಇದು. ಆಮೇಲೆ ಹಿಂಗೆ ಇರೋದಕ್ಕೆ ಏನಂತ ನಾವು ಅಡ್ಡ ಸಾಲು ಅಥವಾ ರೋ. ಹಿಂಗಿಂಗ್ ಏನಿರ್ತಲ್ಲ ಇದಕ್ಕೆ ಏನಿರ್ತವೆ ಇದಕ್ಕೆ ಅವತ್ತು ನಾವೇನ್ ಹಿಂಗೆ ಏನೇ ಇರ್ತಲ್ಲ ಇದಕ್ಕೆ ರೋ ಅಥವಾ ಇದಕ್ಕೆ ಅಡ್ಡ ಸಾಲು. ಇದಕ್ಕೆ ನಾವೇನಂತೀರಿ ಕಂಬ ಸಾಲು ಅಥವಾ ಕಾಲಮ್ ಅಂತ ಕರಿತೀವಿ. ಇದಕ್ಕೆ ಯಾವತ್ತು ರೋಸ್ ಅಂಡ್ ಕಾಲಮ್ಸ್. ಸೊ ಇಲ್ಲಿ ಕಾಲಮ್ಸ್ ಎಷ್ಟದವ 8 ಅದಾವ, ರೋಸ್ ಎಷ್ಟದವ 8 ಅದಾವ. 8 ಕಂಬ ಸಾಲುಗಳು 8 ಅಡ್ಡ ಸಾಲುಗಳು ಅದಾವ. ರೈಟ್. ಹಾ, ಸೊ ಈಗ ಮೊದಲಿಗೆ ನೀವು ಈ ಸ್ಕ್ವೇರ್ ಗಳನ್ನ ಕೌಂಟ್ ಮಾಡ್ಬೇಕಾದ್ರೆ ಇವೆಲ್ಲ ಪ್ರತಿಯೊಂದು ಇವೇನದಾವಲ್ಲ ಇವೆಲ್ಲ ಇಂಥವೆಲ್ಲ ನೀವು ಕೌಂಟ್ ಮಾಡಿದಾಗ ಸಿಂಪ್ಲಿ ನೀವೇನ್ ಹೇಳ್ತೀರಿ, ಇಲ್ಲಿ 8 ಒಂದೊಂದು ಸಾಲಿನಾಗ 8 ಅದಾವ, ಅಂತಾವು 8 ಸಾಲುಗಳು ಅದಾವ. ಆಮೇಲೆ ಇದಕ್ಕೆ 8 × 8 = 64 ಇದರಲ್ಲಿ ಸ್ಕ್ವೇರ್ಸ್ ಅದಾವ ಅಂತ ಹೇಳ್ಬೋದು. ಬಟ್ ಸ್ಕ್ವೇರ್ ದ ಡೆಫಿನಿಷನ್ ಇನ್ ವಾಟ್ ಇಸ್ ಅ ಸ್ಕ್ವೇರ್? ಸ್ಕ್ವೇರ್ ಇಸ್, ನಾನು ಲಾಸ್ಟ್ ಟೈಮ್ ಹೇಳಿದ್ನಿ ಇದನ್ನ, ಏನಪ್ಪ ಚೌಕದ ಒಂದು ವ್ಯಾಖ್ಯಾನ ಏನು, ಎದಕ್ ನಾವು ಚೌಕ ಅಂತ ಕರಿತೀವಿ, ಎದಕ್ ನಾವು ವರ್ಗ ಅಂತ ಕರಿತೀವಿ. 4 ಬಾಹುಗಳು ಸಮನಾಗಿರುವ ಆಯತಕ್ಕ ನಾವು ಚೌಕ ಅಂತ ಕರಿತೀವಿ. ರೆಕ್ಟಾಂಗಲ್ ಇನ್ ವಿಚ್ ಆಲ್ ಸೈಡ್ಸ್ ಆರ್ ಈಕ್ವಲ್ is called a square. Correct? A rectangle in which all the sides are equal is called a square. Is a square. Correct? So ಇವಂತೂ ಚೌಕ ಅದು ಕರೆಕ್ಟ್. ಸೊ ಇವನ್ನ ಬಿಟ್ಟ ಮತ್ತೆ ಒಟ್ಟಾರೆ ಎಷ್ಟು ಚೌಕಗಳದಾವ ಇದರಲ್ಲಿ ಅಂತ ನಾ ಕೇಳಿದ್ನಿ. ಒಂದು ಫಾರ್ ಎಕ್ಸಾಂಪಲ್ ನೀವು ಹೇಳಿದ್ರಿ ಏನಂತ, ಇದೆಲ್ಲಾ ಕೂಡ ಏನೈತಲ್ಲ ಇದು ದೊಡ್ಡದೊಂದು ಏನು ಚೆಸ್ ಬೋರ್ಡ್ ಐತಲ್ಲ ಇದೆಲ್ಲ ಪೂರ್ತಿ ಇದು ಸಹಿತ ಇದೆಲ್ಲಾ ಕೂಡಿ ಇದೈತಲ್ಲ ಇದು ಒಂದು ಸ್ಕ್ವೇರ್ ಅಲ್ಲ, ಟೋಟಲ್ ಅನ್ನೋ ಸಹಿತ ಸ್ಕ್ವೇರ್ ಹೌದಲ್ಲ, ಯಾಕಂದ್ರೆ ಉದ್ದ ಆಗಲ್ಲ ಸೇಮ್ ಐತಿ ಇದ್ರದ್ದು. ಸೊ +1 65 ಅಂತೂ ಹೇಳಿದ್ರಿ ನೀವು 65. ಬಟ್ ಇದನ್ನ ಬಿಟ್ಟು ಇನ್ನೂ ಅನೇಕ ಸ್ಕ್ವೇರ್ಸ್ ಇದಾವ, ಎಲ್ಲಾ ಸ್ಕ್ವೇರ್ಸ್ ಅನ್ನ ಕೌಂಟ್ ಮಾಡ್ರಿ ಅಂತ ಹೇಳಿದ್ದೆ. ಫಾರ್ ಎಕ್ಸಾಂಪಲ್ ನನಗೆ ಒಂದು ಸ್ಕ್ವೇರ್ ತೋರಿಸ್ತೀನಿ ನೋಡಿ. ಇದು ನೋಡಿ, ಈ ಸ್ಕ್ವೇರ್ ಐತಲ್ಲ ಇಲ್ಲಿ. ಆಮೇಲೆ ಇನ್ನೊಂದು ಸ್ಕ್ವೇರು ಇದ್ರ ಮ್ಯಾಲ ಬೀಳುವಂತದ್ದು ಇರ್ಬೋದು. ಫಾರ್ ಎಕ್ಸಾಂಪಲ್ ಹಿಂಗೂ ಇರ್ಬೋದು. ಇದು ಒಂದು ಸ್ಕ್ವೇರ್. ಹಂಗ ಇವತ್ತನ್ನ ಎಲ್ಲವನ್ನು ಒಳಗೊಂಡು ಇದು ಒಂದು ಸ್ಕ್ವೇರ್ ಇರ್ಬೋದು ನೋಡಿ. ಇದು 1 2 3 4 1 2 3 4. ರೈಟ್. ಇಲ್ಲೊಂದು ಹಿಂಗ ಅನೇಕ ಸ್ಕ್ವೇರ್ಗಳು ಉಂಟಾಗ್ತವೆ ಇಲ್ಲಿ. ಬಟ್ ಇವು ಅನಂತವಾಗಿದಾವೇನೋ? ಹಂಗಾದ್ರೆ ಹೆಂಗ್ ಬೇಕಾದಂಗ್ ಮಾಡ್ಬೋದ್ರಿ? ಅನಂತವಾಗಿದಾವೆ ಇದ್ರೊಳಗ ಮುಗಿಲಾರ್ದೆ ಇದಾವೆ. ಇವು ಅನಂತವಾಗಿಲ್ಲ, ಫೈನೈಟ್ ಅದಾವ, ನಿರ್ದಿಷ್ಟವಾಗಿದಾವ. ಅದನ್ನ ಕೌಂಟ್ ಹೆಂಗ್ ಮಾಡೋದು ಮತ್ತೆ ಅದನ್ನ ಪ್ರೂವ್ ಮಾಡ್ಬೇಕು. ಕೌಂಟ್ ಮಾಡಾಗ ಏನು ಹೇಳ್ತಪ್ಪ, ಇದ್ರಾಗ್ರಿ ಒಟ್ಟರಿ 624 ಸ್ಕ್ವೇರ್ಗಳು ಹೇಳ್ಬಿಟ್ಟು ನಾನು ಒಪ್ತಾರೆ ಇದನ್ನ? ಒಪ್ಪೋದಿಲ್ಲ. ಹೆಂಗ್ 674 ಅದಾವ ತೋರ್ಸು ಅಂತ ಹೇಳ್ತಾರೆ. ತೋರ್ಸು ಅಂತಂದಾಗ ನಾ ಏನ್ ಮಾಡ್ಬೋದು? ಓಕೆ, ಇಲ್ಲಿ ನೋಡ್ರಿ, ಇದೊಂದ್ರಿ ಆಮೇಲೆ ಇಲ್ಲೊಂದ್ರಿ, ಹಿಂಗೆಲ್ಲ ಚಿತ್ರ ತಕೊಂತ ಹೋಗ್ಬೋದು. ಹಂಗ್ ಮಾಡಿದ್ರೆ ಒಪ್ತೀರಿ ನೀವು? ಹಂಗ್ ಮಾಡಿದ್ರು ಒಪ್ಪುದಿಲ್ಲ. ಯಾಕಂದ್ರೆ ಏನಾಗ್ತೈತೆ ಅವಾಗ ನಾ ಹಂಗ ತೋರ್ಸ್ಕೊಂತ ಹೋದ್ನಪ್ಪ. ಓಕೆ, ಇಲ್ಲೊಂದ್ ನೋಡ್ರಿ, ಇಲ್ಲೊಂದ್ ನೋಡ್ರಿ, ಮತ್ತೊಮ್ಮೆ ಬರ್ತೀನಿ, ಮತ್ತೆ ಇಲ್ಲೊಮ್ಮೆ ನೋಡ್ರಿ ಅಂತೀನಿ. ಅವಾಗ ಏನಾಗ್ತೈತಿ? ಗದ್ಲ ಹಿಡಿತೈತಿ. ಯಾಕೆ ಗದ್ಲ ಹಿಡಿತೈತಿ? 2 ತಪ್ಪುಗಳಾಗ್ಬೋದು. ಏನ್ ತಪ್ಪುಗಳಾಗ್ಬೋದು? ಮಳ ಅದನ್ನ ಒಮ್ಮೆ ಮಾಡಿದ್ದ ಹೇಳಿದ್ನ ಅಂದ್ರೂ ಸಹಿತ ಆಗಿರ್ಬೋದು. ಇನ್ನೊಂದ್ ಏನಾಗಿರ್ಬೋದು? ನಾ ಬಿಟ್ಟಿರ್ಬೋದಲ್ಲ 624 ಅಂತ ಏನ್ ಗ್ಯಾರಂಟಿ? ಸಪೋಸ್ ನಾನು ಇವು ಮಳ ರಿಪೀಟ್ ಆಗಿಲ್ಲ ಅಂತ ನಾನು ಏನಾದ್ರು ಅವಕಾಶ ಹೆಸರುಗಳು ಕೊಟ್ಟಿಪ್ಪ, ಪ್ರತಿಯೊಂದು ಶೃಂಗು ಬಿಂದುವಿಗೆ ಹೆಸರು ಕೊಟ್ಟು ನಾನು ಸರಿಯಾಗಿ ಹೇಳಿದ್ವಿ, ABCD AGFH AMNK ಇಲ್ಲೆಲ್ಲ ಸ್ಕ್ವೇರ್ಗಳಾಗತ್ತಾವ, ಹಿಂಗಾಗತ್ತಾವ, MNKR ಎಲ್ಲಾನು ಬರ್ದಿ ನೋಡ್ರಿ. ಇವೆಲ್ಲ ಮಳ ರಿಪೀಟ್ ಆಗಿಲ್ಲ, ಯಾಕಂದ್ರೆ ಯಾವ ಅಕ್ಷರಗಳು ಸೇಮ್ ಬಂದಿಲ್ಲ ಅಂತ ನಾವು ತೋರಿಸ್ಬೋದು. ಓಕೆ, ಹೌದಪ್ಪ, ಮಳ ರಿಪೀಟ್ ಆಗಿಲ್ಲ, ನೀವು ಬರೋಬ್ಬರಿ ಹಿಡ್ದಿ. ಬಟ್ 624 ಅದಾವ ಅಂತ ಏನ್ ಗ್ಯಾರಂಟಿ? ಇನ್ನೊಬ್ಬ ಅವ್ರು ಶಾನ್ಯಾರ ಯಾರ ಬಂದು ಇನ್ನೊಂದು ನೋಡ್ರಿ, ಅವ್ರಿಗೆ ಇನ್ನೊಂದು ದುರ್ಬಿನ್ ಹಚ್ಕೊಂಡು ನೋಡಿದಾಗ ಅವ್ರಿಗೆ ಇನ್ನೊಂದು ಸಿಕ್ಕಂದ್ರೆ ಸ್ಕ್ವೇರ್ 25 ಇದ್ದು ಅಂದ್ರೆ
ಸೊ ಯು ವಾಂಟ್ ಟು ಪ್ರೂವ್ ದಟ್ ಹಂಗೂ ಆಗ್ಬೋದು, ಬಿಟ್ಟಿರ್ಬೋದು, ನೀವು ಎರಡಾಗಿರ್ಬೋದು ಕೆಲಸ. ಏನ್ ತಪ್ಪಾಗಿರ್ಬೋದು? ಹಿಡಿದನ್ನ ಮತ್ತೆ ಹಿಡಿದಿರ್ಬೋದು, ಕೌಂಟ್ ಮಾಡಿದ್ದನ್ನ ಮತ್ತೆ ಕೌಂಟ್ ಮಾಡಿರ್ಬೋದು. ಇನ್ನೊಂದ್ ಏನಾಗಿರ್ಬೋದು, ನೀವು ಒಂದನ್ನ ಕೌಂಟ್ ಮಾಡಲ್ದ ಬಿಟ್ಟಿರಬಹುದು. ಸೊ ಹಂಗಾಗ್ಬಾರ್ದು. ಸಿಸ್ಟಮ್ಯಾಟಿಕಲಿ ಕೌಂಟಿಂಗ್ ಆಗಿ ಅದಕ್ಕೆ ಏನ್ ಬರ್ಬೇಕು, ನಮಗೊಂದು ಪ್ರೂಫ್ ಬರ್ಬೇಕು. ಗಣಿತದ ಮುಖ್ಯ ಭಾಗ ಅಂದ್ರೆ ಪ್ರೂವ್ ಮಾಡ್ಬೇಕು, ಅದನ್ನ ಸಾಧಿಸ್ಬೇಕು. ಇಷ್ಟ ಐತಿ ಅಂತ ಎಲ್ರೂ ಒಪ್ಬೇಕು, ಯಾವ್ದೇ ದೇಶದವ್ರು ಇರ್ಲಿ, ಏನೇ ಇರ್ಲಿ. ಲಾಜಿಕಲ್, ಅದಕ್ಕೆ ನಾವು ಏನಂತೀವಿ ಲಾಜಿಕಲ್ ಆರ್ಗ್ಯುಮೆಂಟ್, ತರ್ಕಬದ್ಧವಾದ ಒಂದು. ನಿಮ್ಮ ಗಣಿತದಲ್ಲಿ ನೋಡ್ರಿ, ಎಲ್ಲ ಮುಂದಿನ ಹೋದಂಗ ಪ್ರಮೇಯಗಳು ಬರ್ತಾವ. 9th-ಗೆ 10th-ಗೆ ಎಲ್ಲ ಹೆಚ್ಚಿರೋದು ಪ್ರಮೇಯಗಳು. ಮುಂದೆ ಹೋದಂಗ ಕಾಲೇಜ್ಗೆ ಹೋದಂತೂ ಪ್ರಮೇಯಗಳು ಅಂದ್ರೆ ಏನು? ಈ ಫಾರ್ಮುಲಾಗಳನ್ನ ಪ್ರೂವ್ ಮಾಡೋದು. ವೃತ್ತದ ವಿಸ್ತೀರ್ಣ πr² ಯಾಕೆ ಬಂತು, ಆಯತದ ವಿಸ್ತೀರ್ಣ ಲೆಂತ್ ಇಂಟು ಬ್ರೆಡ್, ಉದ್ದ ಗುಂಡ್ಲೆ ಅಗಲ ಯಾಕೆ ಬಂತು, ರೈಟ್? ಸೊ ಆತರ ತ್ರಿಭುಜದ ವಿಸ್ತೀರ್ಣ ಪಾದ ಗುಂಡ್ಲೆ ಎತ್ತರ ಭಾಗ್ಲೆ 2 ಯಾಕೆ ಬಂತು. ಹೊಸಾದ್ ನೀವೇನಾದ್ರೂ ಫಾರ್ಮುಲಾ ಕಂಡು ಹಿಡಿದ್ರೆ ಅವಾಗ ನೀವು ಗಣಿತಜ್ಞರಾಗ್ತೀರಿ ಅಷ್ಟೇ. ಲೆಕ್ಕಾಚಾರ ಮಾಡಿದ್ರೆ ಗಣಿತಜ್ಞರಾಗುದಿಲ್ಲ. ಯಾವಾಗ ನೀವು ರಾಮಾನುಜನ್ ಆಗ್ತೀರಿ, ರಾಮಾನುಜನ್ ಏನ್ ಮಾಡಿದ್ರು, ಹೊಸ ಒಂದು ಫಾರ್ಮುಲಾ ಅನ್ನ, ನಿಸರ್ಗದಲ್ಲಿರುವಂತ ಹೊಸ ನಿಯಮ, ಅವ್ ನಿಸರ್ಗದಾಗ ಐತಿ. ಈಗ ಸರ್ಕಲ್ ಏರಿಯಾ πr² ಅನ್ನೋದು ನಾವು ಬರೀ ಅದನ್ನ ಏನ್ ಮಾಡ್ಕೋತೀವಿ, ಡಿಸ್ಕವರ್ ಮಾಡ್ಕೋತೀವಿ. ಅದು ಐತಿ ನಿಸರ್ಗದಾಗ ಈಗಾಗ್ಲೇ. ತ್ರಿಭುಜದ ವಿಸ್ತೀರ್ಣ ಪಾದ ಗುಂಡ್ಲೆ ಎತ್ತರ ಭಾಗ್ಲೆ 2 ಅನ್ನೋದು ಈಗಾಗ್ಲೇ ಐತಿ. ಅದು ನಿಸರ್ಗದೊಳಗೆ ಮೊದಲು ಐತಿ. ನಾವು ಕಂಡು ಹಿಡಿಯೋಕ್ಕಿಂತ ಮೊದಲು ಐತದು ನಿಸರ್ಗದೊಳಗೆ ಯಾವತ್ತೂ ಐತದು. ಆದ್ರ ಆ ನಿಯಮವನ್ನು ನಾವೇನ್ ಕಂಡು ಹಿಡ್ಕೊಳ್ತೀವಲ್ಲ, ಅದಕ್ಕ ನಾವೇನಂತೀವಿ ಡಿಸ್ಕವರಿ. ಆ ಡಿಸ್ಕವರಿ ಆದಾಗ ನೀವು ಏನಾಗೋದು, ಮ್ಯಾಥಮೆಟಿಷಿಯನ್ ಆಗೋದು, ಅಥವಾ ಒಂದು ಹೊಸದನ್ನು ನೀವು ಮಾಡಿದಂಗ ಆಗೋದು, ರೈಟ್? ಸೊ ಈ ಪ್ರೂಫ್ ಬಹಳ ಇಂಪಾರ್ಟೆಂಟ್. ಈ ಪ್ರೂವ್ ಇದನ್ನ ಯಾರ್ಯಾರು ಈಗ ನಿಮ್ಮ 1ನೇ 2ನೇ ಹುಡುಗರು ಇರ್ತಾರಲ್ಲ, ಹಂಗೆ ಯೋಚನೆ ಮಾಡಿ. ಇದ್ರಾಗ ನಾವು ಕೌಂಟ್ ಮಾಡ್ಬೇಕು ಚೌಕ್. ಎಂತೆಂತ ಟೈಪ್ದು ಚೌಕ್ಗಳು ಅದಾವ ಇದ್ರಾಗ. ಮೊದಲ ಒಂದು ಇಂಥ ಚೌಕ್ ಅದು 1 by 1. ಇದಕ್ಕೆ ನಾವೇನೋ 1 by 1 ಅಂದ್ರೆ ಯಾಕ ಇದು 1 ಇದು 1. ಇಂಥ ಚೌಕಗಳು ಎಷ್ಟಾಗ್ತಾವ? ಮೊದಲ ಎಷ್ಟಾಗ್ತಾವ ಇಂಥ ಚೌಕಗಳು? ಓಕೆ, ಯಾಕಂದ್ರ ನೋಡ್ರಿ, ಒಂದ್ ಸಾಲ್ನಾಗ 1 2 3 4 5 6 7 8 ಕೂಡ್ತಾವ. ಇಂಥವ್ 8 ಸಾಲ್ ಕೂಡ್ತಾವ. ಸೊ ಎಷ್ಟು? ಒಂದು ಸಾಲ್ನಾಗ ಎಷ್ಟು ಕುಂಡಿರ್ತಾವ ಅವು ಇಂಟು ಎಷ್ಟು ಸಾಲ್ಗಳು ಆಗ್ತಾವು ಅವು. ಸೊ ಇದೆಷ್ಟಾತ್ ನಮಗ? 64. ಇನ್ನೆಂತ ಚೌಕ್ ಅದಾವ? ಮೊದಲು ಎಲ್ಲಾ ಟೈಪ್ ಚೌಕಗಳನ್ನ ನಾವು ಪಟ್ಟಿ ಮಾಡ್ತೀವಿ. 2 by 2 ಇಂಥವಲ್ಲ, ಇವನ್ನ ಅಷ್ಟು ಕೌಂಟ್ ಮಾಡೋಣ. 2 by 2 ರೀ. 2 by 2. ಓಕೆ, 2 by 2. ಈ 2 by 2 ಎಷ್ಟ್ ಹಾಕಾವ ನೋಡೋಣ. ಮೊದಲ ಬಾಳ ಮಂದಿ ಏನಂತಾರ 2 by 2 ಎಷ್ಟ್ ಹಾಕಾವ ಅಂದ್ರೆ, ಇಲ್ಲೊಂದು ಕೂಡಿರ್ತೈತ್ರಿ, ಆಮೇಲೆ ಇಲ್ಲೊಂದು ಕೂಡಿರ್ತೈತ್ರಿ, ಆಮೇಲೆ ಇಲ್ಲೊಂದು ಕೂಡಿರ್ತೈತ್ರಿ, ಆಮೇಲೆ ಇಲ್ಲೊಂದು ಕೂಡಿರ್ತೈತಿ. 4 ಕುಂಡಿರ್ತಾವ ಹಿಂಗ. ಮತ್ ಇಲ್ಲೂ ಸಹಿತ 4, ಇಲ್ಲೂ ಸಹಿತ 4 ಕುಂಡಿರ್ತಾವ ಅಂತ. ಇದನ್ನ ಬಿಟ್ಟು ಮತ್ತದಾವೇನ? ಯಾಕ ಇಲ್ಲೊಂದ್ ಐತಿ ನೋಡ್ರಿ, ಇಲ್ಲೊಂದ್ ಕರೆಕ್ಟ್. ಸೊ ಎಲ್ಲೈತಿ? ಇಲ್ಲೊಂದ್ ಐತಿ ನೋಡ್ರಿ, ಇದ್ರ ಮ್ಯಾಲ ಬರುವಂತ. ಕರೆಕ್ಟ್. ಸೊ ಅದನ್ನ ಹೆಂಗ್ ಮಾಡೋದು ನಾವು? ಬೆಸ್ಟ್ ಅಂದ್ರೆ ಅದನ್ನ ಸ್ಲೈಡ್ ಮಾಡ್ಕೊಂತ ಹೋಗೋಣ. ಈ 2 by 2 ಇಲ್ಲೇ ಒಂದ್ ಇಟ್ಕೊತೇನೆ ಮೊದಲ. ಆಮೇಲೆ ಏನ್ ಮಾಡ್ತೇನೆ ಅಂದ್ರೆ, ಸ್ವಲ್ಪ ಸ್ಲೈಡ್ ಮಾಡ್ತೇನೆ ಅದನ್ನ. ಈ ಕಡೆ ಸ್ಲೈಡ್ ಮಾಡ್ತೇನೆ, ಈ ಕಡೆ ಹೋಗ್ತೇನೆ. ಆಮೇಲೆ ಮತ್ತೇನ್ ಮಾಡ್ತೇನೆ, ಹಿಂಗ್ ಸ್ಲೈಡ್ ಮಾಡ್ತೇನೆ, ಈ ಕಡೆ ಹೋಗ್ತೇನೆ. ಮತ್ತೇನ್ ಮಾಡ್ತೇನೆ, ಮತ್ತೊಂದ್ ಸ್ವಲ್ಪ ಸ್ಲೈಡ್ ಮಾಡ್ತೇನೆ, ಒಂದ್ ಯೂನಿಟ್ ಸ್ಲೈಡ್ ಮಾಡ್ತೇನೆ. ಹಿಂಗ್ ಸ್ಲೈಡ್ ಮಾಡ್ತೇನೆ, ಹಿಂಗ್ ಸ್ಲೈಡ್ ಮಾಡ್ತೇನೆ, ಹಿಂಗ್ ಸ್ಲೈಡ್ ಮಾಡ್ತೇನೆ. ಗೊತ್ತಾಗತ್ತೆ? ಸ್ಲೈಡ್ ಅಂದ್ರ ಸರ್ಸಾತೇನೆ ಅದನ್ನ. ಈಗ ನಾ ಏನ್ ಮಾಡ್ತೇನೆ, 2 by 2 ಒಂದ್ ಏನ್ ಇಟ್ಕೋತೇನೆ, ಒಂದು ಚೌಕ್ ಇಟ್ಕೊಳತೇನೆ. ಇದ್ರ ಮ್ಯಾಗ ಇಡ್ತೇನೆ ಅದನ್ನ. ಅದನ್ನ ಹಿಂಗ್ ಸರ್ಚ್ಕೊಂತ ಹೋಗ್ತೇನೆ ನೋಡಿ, ಎಷ್ಟ್ ಹಾಕಾವ ಅಂತ ಕೌಂಟ್ ಮಾಡೋ ಸಲ. ಹಿಂಗ್ ಸರ್ಚ್ಕೊಂತ ಹೋದೇವ್ ಅಂದ್ರ ಒಂದ್ ಸಾಲ್ನಾಗ ಎಷ್ಟ್ ಹಾಕಾವ ನೋಡ್ರಿ? 7 ಹಾಕಾವ್. 7 ಹಾಕಾವ. 7 ಹಾಕಾವು. ಅಂತಾವು ಎಷ್ಟು ಸಾಲ್ಗಳು ಆಗ್ತಾವು? 7 ಅವು 7 ಹಾಕಾವ್. 7 ಅಂತಾವ್ 7 ಹಾಕಾವ್ ನೋಡ್ರಿ. ಯಾಕ? ಇಲ್ಲಿ ನೋಡ್ರಿ, ಇಲ್ಲಿ ಇದನ್ನ ಇಲ್ಲಿ ನೋಡುದ ಹಿಂಗ್ ಮಾಡ್ಬೋದು. ಇಲ್ಲಿ ನೋಡ್ರಿ, ಇಲ್ಲಿ ನೆಕ್ಸ್ಟ್ ಇಲ್ಲಿ ಮಾಡ್ಕೋಬಹುದು. ನಾ ನೆಕ್ಸ್ಟ್ ಇಲ್ಲಿ ಮಾಡ್ಕೋಬಹುದು, ನೆಕ್ಸ್ಟ್ ಇಲ್ಲಿ ಮಾಡ್ಕೋಬಹುದು, ನೆಕ್ಸ್ಟ್ ಇಲ್ಲಿ. ಅಂದ್ರೆ ಏನ್ ಮಾಡಿದ್ ನಾನು, ಮೊದಲ ಈ ಸಾಲ್ ತಗೊಂಡಿ, ಆಮೇಲೆ ಈ ಸಾಲ್ ತಗೊಂಡಿ, ಆಮೇಲೆ ಈ ಸಾಲ್ ತಗೊಂಡಿ, ಆಮೇಲೆ ಈ ಸಾಲ್ ತಗೊಂಡಿ, ಆಮೇಲೆ ಈ ಸಾಲ, ಹಿಂಗ್ ಮಾಡ್ಬೋದು. ಅಂದ್ರೆ ಆಮೇಲೆ ನೆಕ್ಸ್ಟ್ ಯಾವ ತಗೋತೇನೆ, ಇಲ್ಲಿ ಇದು ತಗೋತೇನೆ. ನೆಕ್ಸ್ಟ್ ಯಾವ ತಗೋತೇನೆ, ಇದು ತಗೋತೇನೆ. ಈ ಸಾಲ್ ಹಂಗ ಪ್ರತಿ ಸಾಲ್ನಾಗ 7 7 ಕುಂಡಿರ್ತಾವ. ಸೊ 7 by 7. ಓಕೆ. ಸೊ ನೆನ್ಪಿರ್ಲಿ, 7 by 7 ಅಂದ್ರ 7 by 7 ಒಳಗ್ ಒಂದೊಂದು ಚೌಕಗಳು ಎಷ್ಟು ಕುಂಡಿರ್ತಾವ ಅದನ್ನ ಕೌಂಟ್ ಮಾಡತ್ತಿಲ್ಲ ನಾವು. ಇದ್ರೊಳಗ ಏನ್ ಕೌಂಟ್ ಮಾಡತ್ತಿಲ್ಲ, 2 by 2 ಎಷ್ಟು ಕುಂಡಿರ್ತಾವ ಅದನ್ನ ಕೌಂಟ್ ಮಾಡತ್ತೇವೆ. ಅದು 7 7 into 7 ಬಂತು.
7 into 7 49 ಅಂದ್ರೆ 7/7 ಒಂದೊಂದು ಚೌಕದ್ದು 49 ಕೊಟ್ಟಿರ್ತಲ್ಲ, ಅದಲ್ಲ ಇಲ್ಲಿ, ಅದನ್ನ ಕೌಂಟ್ ಮಾಡತ್ತಿಲ್ಲ ನಾವ್ ಇಲ್ಲಿ. 2/2 ಏನ್ ಈ ಚೌಕಗಳದಾವ್ಲು ಅವು ಎಷ್ಟು ಹಾಕಾವು ಈ ಚೆಸ್ ಬೋರ್ಡ್ದಾಗ ಅದನ್ನ ಕೌಂಟ್ ಮಾಡತ್ತೆ. ಇನ್ ನೆಕ್ಸ್ಟ್ ಎಂತದವು 3/3. 3/3 ಇದು ಅದಾವ. ಇವು 3/3 ಇದ್ದು ನೋಡ್ರಿ, ಇಲ್ಲಿ ನೋಡಿ, ಇಲ್ಲಿ ಬೇಕಾದ್ರೆ ಕೆಳಗಿಂದ ತಗೊಂಡ್ ಹೋಗೋಣ. ಈಗ 3/3 ಅಂದ್ರೆ 1 2 3 ಇಷ್ಟು 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 ಇರ್ತೈತಿ, ಇಷ್ಟು ಇರ್ತೈತಿ, ಹೌದಲ್ಲ, ಇಷ್ಟು ಇರ್ತೈತಿ, ಇಷ್ಟು ಇರ್ತೈತಿ. ಇದನ್ನ ಸರಿಸ್ನಿ ಅಂತಂದ್ರ ಎಲ್ಲಿ ಹೋಗ್ತಿದ್ದು ಹಿಂಗ ಆಕತಿ. ಹಾ, ಮತ್ ಈ ಕಡೆ ಒಂದ್ ಸರಿಸ್ಬೋದು. ನಾ ಹಿಂಗ್ ಸರ್ಸ್ಕೊಂತ ಹೋದ್ರೆ ಎಷ್ಟ್ ಕೊಂಡಿರ್ತಾವ ಇಂತಾವ್ ಒಂದ್ ಸಾಲ? ಹಾ, ಅಂತ ಸಾಲುಗಳು ಎಷ್ಟಾಗ್ತಾವ? ಅಂತ ಸಾಲುಗಳು ಎಷ್ಟಾಗ್ತಾವ? 6 ಆಗ್ತಾವ. ಓಕೆ, ಸೊ ಹಿಂಗ್ ಒಂದೊಂದು ಕಡಿಮೆ ಹಾಕೊಂತ ಹೋಗ್ತೈತಿ. ಸೊ ಮುಂದ 4/4 ಎಷ್ಟ ಆಕೈತಿ ನಮಗ? 5 into 5 ಆಕೈತಿ. ಇದು 4/4. 5/5 ಎಷ್ಟ ಆಕೈತಿ? 4 into 4 ಅಕ್ಕ. ನೋಡಿ, ದೊಡ್ಡ ಆದಂಗ ಏನಾಗತ್ತಾವ ಚೌಕಗಳು, ದೊಡ್ಡ ಆದಂಗ ಕುಂಡ್ರ ಸಂಖ್ಯೆಗಳು ಏನಾಗತ್ತಾವು, ಎಷ್ಟ ಆಕಾವ? ಕಡಿಮೆ ಆಗತ್ತಾವ ನೋಡಿ. ಸೊ 6/6 ಇದು 6/6 ಇದು ಎಷ್ಟ ಆಗತ್ತಾವು? 3/3. ಓಕೆ, 7/7 ಇದು 7/7 ಓಕೆ. ಯಾರಾದ್ರೂ ತೋರಿಸ್ತೀರಿ 7/7 ಎಲ್ಲೈತಿ? ಎಷ್ಟು? 4 ಅಕ್ಕ ಅಂತ ಹೇಳತೈತಿ. 4 ಯಾವ್ಯಾವ ಹೇಳ್ತೀರಿ? 1 ಇಂದ ಹಿಡಿದು, ಹಾ ಇಲ್ಲ ನಾನು ಬೇಕಾರೆ ನೋಡಿ, 1 ಇಂದ ಹಿಡಿದು ಇಲ್ಲಿವರೆಗೆ ಇದು ಒಂದು ಬಂತು, ದೊಡ್ಡದು ಇಷ್ಟು ದೊಡ್ಡದು ಬಂತಿದ್ದು. ಇದನ್ನ 4 ಸರಿ ಸರಿಸಬಹುದು. 4 ಪೊಸಿಷನ್ ಹೆಂಗ? ಒಂದು ಬಾಜು 2ರಿಂದ 8 ಸರಿಸ್ರಿ. ಆಮೇಲೆ 2ರಿಂದ ಈ ತರ 8 ಒಂದು, ಆಮೇಲೆ ಇಲ್ಲಿಂದ ಮತ್ತೊಂದ್ ಸ್ವಲ್ಪ ಬಾಜುಕ್ ಸರಿಸ್ರಿ. ಕರೆಕ್ಟ್. ಸೊ ಈ ತರ 4 ಅದು. ಆಮೇಲೆ 8/8 ಎಷ್ಟು ಹಾಕವು? ಸರ್ಸಾಕ್ ಬರಂಗಿಲ್ಲ, ಬೌಂಡ್ರಿ ಲೈನ್. ಸೊ ಸೊ ಇವನ್ನೆಲ್ಲ ನೀವೇನ್ ಫಾರ್ಮುಲಾ ಬರ್ದಿರಲ್ಲ, ಅದು ಕರೆಕ್ಟ್ ಬಂದ್ ನೋಡ್ರಿ. ಏನ್ ಬಂತ ಈಗ? ಫಾರ್ಮುಲಾ ಕರೆಕ್ಟ್ ಐತಿ, ಬಟ್ ಈಗ ನಾವು ವಾಟ್ ವಿ ಅಂಡರ್ಸ್ಟುಡ್ ಫಾರ್ಮುಲಾ ಅಂತ ನಿಮ್ಗೆ ಗೊತ್ತೈತಿ. 1² + 2² ಆಯ್ತು ನೋಡ್ರಿ. ಸೊ ಇದೇನಾಯ್ತು? 1ರ ವರ್ಗ, 2ರ ವರ್ಗ, 3ರ ವರ್ಗ, 4ರ ವರ್ಗ, 5ರ ವರ್ಗ, 6ರ ವರ್ಗ, 7ರ ವರ್ಗ, 8ರ ವರ್ಗವರೆಗೆ ನಾವು ಕೂಡಿಸ್ಬಿಟ್ರೆ ಇದು ಟೋಟಲಿ 204 ಬಂತು. ಓಕೆ, ಸೊ ವಾಟ್ ವಿ ಗಾಟ್ ಇಸ್ ದ ಫಾರ್ಮುಲಾ ಫಾರ್ n/n ಗ್ರಿಡ್. ಈಗ ನಾನು n/n ಏನೇ ಇರ್ಲದ, n ಎಷ್ಟೇ ಇರ್ಲಿ, n/n ಇತ್ತಪ್ಪ ಅಂತಂದ್ರೆ, ಈಗ ನಮ್ ಚೆಸ್ ಬೋರ್ಡ್ ಒಳಗೆ 8 ಐತಿ, ಚೆಸ್ ಬೋರ್ಡ್ ಇಲ್ಲ. ಚೆಸ್ ಬೋರ್ಡ್ ಬದಲಿ ನಮಗೊಂದು ಸಣ್ಣ ಚೆಸ್ ಬೋರ್ಡ್ ಐತಿ. ಎಂತದೈತಿ ಅದು? ಅದ್ರೊಳಗ ಕೇವಲ ಏನದಾವ, ಇಷ್ಟ ಐತಿ, ಸಪೋಸ್ ಇಷ್ಟ ಐತಿ. ಇದ್ರೊಳಗೆ ಎಷ್ಟು ಚೌಕ ಅದಾವ ಅಂದ್ರೆ ಏನ್ ಹೇಳ್ತೇನೆ ನೀವು? ಇದು 1 2 3 4 1 2 3 4 ಇದ್ರೊಳಗೆ ಎಷ್ಟು ಅದಾವ? ಇದ್ರೊಳಗ 1² + 2² + 3² + 4², right? So this will come out to be how much? 30. ಸೊ ನೀವೀಗ ಏನ್ ಮಾಡಕ್ ಬಂತು ನಿಮ್ಗ? ಇದರಲ್ಲಿ ಇರುವಂತಹ ಯಾವುದೇ ಎಂತದ ಗ್ರಿಡ್, ಇದಕ್ಕೇನಂತೇನು? n/n ಗ್ರಿಡ್. ಇದಕ್ಕೇನಂತೇನು? n/n ಗ್ರಿಡ್. ಕನ್ನಡದಾಗ ಏನಂತ ನಮಗೂ ಗೊತ್ತಿಲ್ಲ. ಒಂದು ಯೋಜನೆ, ಇದೊಂದು ತರದ ಯೋಜನೆ. ಈ ಗ್ರಿಡ್ ಗಳನ್ನ ನಾವು ಬೇರೆ ಬೇರೆ ಕಡೆ ಬಳಸ್ತೇವೆ. ಈ ತರದ ಗ್ರಿಡ್ ಗಳನ್ನ ಬೇರೆ. ಫಾರ್ ಎಕ್ಸಾಂಪಲ್, ನಾವು ಕಂಪ್ಯೂಟರ್ ಗಳನ್ನ ಬಹಳಷ್ಟು ಕಂಪ್ಯೂಟರ್ ಗಳನ್ನ ಕನೆಕ್ಟ್ ಮಾಡಿ ಒಂದು ಸೂಪರ್ ಕಂಪ್ಯೂಟರ್ ಮಾಡ್ಬೇಕಂದ್ರ ಅವ್ರ ನಡಕ್ ನಾವು ಈ ತರ ಏನ್ ಮಾಡ್ಬೋದು? ಕನೆಕ್ಷನ್ಸ್ ಈ ತರ ಮಾಡಿರ್ಬೋದು. ಇದಕ್ಕೆ ಯಾಕೆ ಹಿಂಗ್ ಕನೆಕ್ಷನ್ ಮಾಡ್ತಾರೆ ಮುಂದೆ ತಿಳಿತೈತಿ, ಹಿಂಗ ಯಾಕೆ ಕನೆಕ್ಷನ್ ಮಾಡ್ತಾರಂತ. ಬಟ್ ಇಲ್ಲೆಲ್ಲ ಕಂಪ್ಯೂಟರ್ಸ್ ಇವುಗಳ ನಡುವಿನ ನೆಟ್ವರ್ಕ್ ಇದು. ದೊಡ್ಡ ನೀವು ಡೇಟಾ ಸೆಂಟರ್ ಅಂತ ನೋಡಿರ್ಬೋದು, ಗೂಗಲ್ದದು ಡೇಟಾ ಸೆಂಟರ್ ಇರ್ತಾವಲ್ಲ, ಕನೆಕ್ಷನ್ಸ್ ಅನ್ನ ಎಲ್ಲಾ ಕಡೆ ಮಾಡೋದು ಬಹಳ ಆಗ್ತದೆ. ಅವಾಗ ಅವ್ರು ಏನ್ ಮಾಡ್ತಾರೆ? ಈ ತರ ಗ್ರಿಡ್ ಟೈಪ್ ಮಾಡ್ತಾರೆ. ಈ ತರ ಅಲ್ಲಿ ಮಾಡ್ಬೋದು. ಪವರ್ ಗ್ರಿಡ್ಸ್ ಅಂತ ಕರೀತಾರೆ, ಅಲ್ಲಿ ಮಾಡ್ಬೋದು. ಬೇರೆ ಕಡೆ ಗ್ರಿಡ್ ಗಳನ್ನ ಮಾಡಿರ್ತಾರೆ. ಓಕೆ, ಗ್ರಿಡ್ ಗಳನ್ನ ಮಾಡಿರ್ತಾರೆ. ಓಕೆ, ಮ್ಯೂಟ್ ಮಾಡ್ರಿ. ಓಕೆ, ಸೊ ಈ ಕ್ಲಿಯರ್ ಆತ ಎಲ್ಲರಿಗೂ? ಹೆಂಗ್ ಕೌಂಟ್ ಮಾಡಿದ್ವಿ ಅಂತ ಏನಾದ್ರು ಡೌಟ್ ಐತೆ? ಯಾರಿಗಾದ್ರು ಡೌಟ್ ಇದ್ರೆ ಕೇಳ್ಬೇಕು. ಏನ್ ಡೌಟ್ ಐತಿ? ಹಾ, ಯಾರಿಗೂ ಡೌಟ್ ಐತಿ ಕೇಳಿ. ಅಲ್ಲಿ ಸರಿ 8 × 8 ಮಾಡಿದ್ರೆ 60 ಲಕ್ಷ ಬತ್ರಿ. ಅಲ್ಲಿ ತೆಳಗ್ರಿ 7 ನೀವು ಮಾಡಿರ್ ಗೊತ್ತೈತ್ರಿ. ಒಂದ್ ಇದ್ರೊಳಗ ಅಟ್ ಇರ್ತಾವಂತರಿ 7 ಇದಾತಾವಂತರಿ. ನೆಕ್ಸ್ಟ್ 7 ಇಂಟು ಇದಕ್ ಮಾಡಿರಿ ತಿಳಿಲಿಲ್ರಿ. ಹಾ, ಓಕೆ. ಯಾಕಂದ್ರ ಓಕೆ,
ಸಿಂಪಲ್ ತಗೊಂಡಿಗ ಸಿಂಪಲ್ ತಗೊಂಡಿಗ ಅವಾಗ ನಿಮ್ಗೆ ಗೊತ್ತಾಗತಿ ಅದನ್ನ ನಾವು ದೊಡ್ಡದಕ್ಕೆ ಮಾಡೋಣ ಅಷ್ಟು ಚೆಸ್ ಬೋರ್ಡ್ ಅಷ್ಟು ದೊಡ್ಡದ್ ಬದ್ಲಿ ಒಂದು ಸಿಂಪಲ್ ತಗೊಂಡಿ 4x4 ತಗೊಂಡಿ ಹಾ ರೀ ಸರ್ ಓಕೆ 1x1 ಅಂದ್ರೆ ಏನು ಇಂಥದ್ದು ಇದು 1 ಇದು ಗೊತ್ತಿಲ್ಲ ಇಂಥ ಟೈಮ್ ಇಂಥ ಚೌಕ ಇಂಥವ್ ಎಷ್ಟು ಕುಂಡಿರ್ತಾವ ಅನ್ನಕ್ ನೀನ್ ಏನ್ ಮಾಡಿದಿ ಹೇಳಿ ನೋಡೋಣ ಕಂಬ ಸಾಲು ಅಡ್ಡ ಸಾಲು ಎಷ್ಟಿದಾವ ನೋಡಿಲ್ರಿ ಅಂದ್ರ ಇದನ್ ಇಂಥದೊಂದ್ ಟೈಲ್ ತಗೋ ಇಂಥದೊಂದ್ ಬೇರೆ ಟೈಲ್ ತಗೋ ಸೆಪರೇಟ್ ಟೈಲ್ ತಗೋ ಇಟ್ಕೊಂತ ಹೋಗು ಒಂದ್ ಇಲ್ಲಿ ಕುಂತು ಇಲ್ಲಿ ಕುಂತು ಇಲ್ಲಿ ಕುಂತು ಇಲ್ಲಿ ಕುಂತು 4 ಸಲ ಕುಂತು ಒಂದ್ ಸಾಲ್ನಾಗ ಇಂಥ ಸಾಲ್ಗಳು ಎಷ್ಟಾಕವ್ ಇಲ್ಲಿ 4 ಮತ್ ಇಲ್ಲೊಂದೈತ್ ಇಂಥವ್ ಎಷ್ಟು ಸಾಲ್ಗಳು ಅದಾವ 4 ಸಾಲ್ ಸೊ ಹಿಂಗಾಗಿ ನಿನ್ಗೆ ಎಷ್ಟು ಸಿಕ್ತಿದ್ದು 16 ಸಿಕ್ತು ಹೌದಲ್ಲ ಅದನ್ನ ಅದ ಕೆಲಸ ಇದಕ್ ಮಾಡೋಣ ದೊಡ್ಡ ಟೈಲಿಗೆ ಮಾಡೋಣ ಅದನ್ನ ಕೆಲಸ ಈ ದೊಡ್ಡ ಟೈಲಿಗೆ ಮಾಡೋಣ ಇಂಥದೊಂದು ತಗೊಂಡು ಇಂಥ ತಗೊಂಡಿ ಇದು ಒಂದು ಚೌಕ್ಲ ಇದನ್ನ ಇಂಥದನ್ನ ಪೂರ್ತಿ ಇದೇನೈತ ಇಷ್ಟು ದೊಡ್ಡದೈತ್ಲ ಇದನ್ನ ಎಲ್ಲವನ್ನು ಸಹಿತ ನೀನ್ ಮಾಡೀಗ ಇಟ್ಕೊಂತ ಹೋಗಿದ್ದಾನೆ ಸಾಲ್ನಾಗ ಒಂದ್ ಸಾಲ್ನಾಗ ಮೊದಲು ಇಲ್ಲಿ ಇಡೋನು ಆಮೇಲೆ ಎಲ್ಲಿ ಇಡೋನು ಬಾಜುಕ್ ಸರ್ಸೋಣ ಆಮೇಲೆ ಮತ್ತೆ ಬಾಜುಕ್ ಸರ್ಸೋಣ ಅಂದ್ರೆ ಒಂದ್ ಸಾಲ್ನಾಗ ಎಷ್ಟ್ ಸಲ ಕುಂತು ಈಗ ಎಷ್ಟ್ ಸಲ ಕುಂತಿದ್ ಅಲ್ಲ ಯಾರು ಬಂದಿಲ್ಲ ಅವ್ರು ಹೇಳ್ಬೇಕು ಒಂದ್ ನಿಮಿಷ ಕನ್ಫ್ಯೂಷನ್ ಆಗೈತೆ ಯಾರಿಗೂ 3 ಸಲ ಕುಂತು ಬಟ್ ಇದಷ್ಟ ಆಕತ್ವೇನು ಮತ್ತೆ ಇದನ್ನ ಕೆಳಗಿನ ಸಾಲಾಗೂ ಮಾಡ್ಬೋದು ನಾನು ಇಲ್ಲೂ ಮಾಡ್ಬೋದು ನೋಡಿ ಇಲ್ಲಿ ಮತ್ತೆ ಇಲ್ಲಿ ಮಾಡ್ಬೋದು ಇಲ್ಲೊಂದ್ ಮಾಡ್ಬೋದು ಕರೆಕ್ಟ್ ಆಮೇಲೆ ಇಲ್ಲೊಂದ್ ಮಾಡ್ಬೋದು ಇಲ್ಲೊಂದ್ ಮಾಡ್ಬೋದು ಹಿಂಗ್ ಮಾಡ್ಬೋದು ಹಿಂಗ ಎಷ್ಟು ಸಾಲ್ಗಳನ್ನಾಗ ಮಾಡ್ಬೋದು ನಾನು ಹೇಳಿ ನೋಡ್ ಎಷ್ಟು ಸಾಲ್ಗಳು ಆಗ್ತಾವ ಈಗ ಅಲ್ಲಿ ಮತ್ತೆ ಎರಡು ಉಳ್ದೋಲಕ್ರಿ ಆ ಸಾಲದಾಗೂ ಮಾಡ್ಬೋದ್ರಿ ಅಂದ್ರ ಇಲ್ಲಿ ನೋಡ್ಲಾ ಈಗ 2x2 ಇಲ್ಲಿ ಎಷ್ಟು ಸಲ ಸರ್ಸಿದ್ನಿಲ್ಲ ಅಷ್ಟ ಸಲ ಇಲ್ಲಿ ಏನ್ ಮಾಡ್ಬೋದು ಸಾಲ್ಗಳನ್ನ ಸರ್ಸ್ಬೋದು ಹೌದಿಲ್ಲ ನೋಡಿ ಯಾಕಂದ್ರೆ ಒಮ್ಮೆ ಇಲ್ಲಿಂದ ಇಲ್ಲಿವರೆಗೆ ನೆಕ್ಸ್ಟ್ ಇಲ್ಲಿಂದ ಇಲ್ಲಿವರೆಗೆ ನೆಕ್ಸ್ಟ್ ಇಲ್ಲಿಂದ ಇಲ್ಲಿವರೆಗೆ ಈ ಪ್ರತಿ ಸಾಲಿನಾಗೂ 3 ಆಗತ್ತಾವ ಪ್ರತಿ ಸಾಲಿನಾಗ 3 ಆಗತ್ತಾವ ಸೊ 3 × 3 ರೈಟ್ ಸೊ ಅಲ್ಲೂ ಹಂಗಾಯ್ತು ಮೊದಲ ಅಗದಿ ಸಣ್ಣ ಏನದು 8 ಸಲ ಅಡ್ಡಕ್ಕೆ ಸರಿಸಬಹುದು ಅಂತ ಸಾಲ್ಗಳನ್ನ ಎಷ್ಟು ಸಲ ನಾವು ಕಂಬೊಳಗೆ ಸರಿಸಬಹುದು 8 ಸಲ 2x2 ಅಡ್ಡಕ್ಕ 7 ಸಲ ಸರಿಸಬಹುದು ಉದ್ದಕ್ಕೆ ಮತ್ತೆ ಅಂತ ಸಾಲ್ಗಳನ್ನ 7 ಸಲ ಸರಿಸಬಹುದು ಅದಕ್ಕೆ 7 × 7 ಗೊತ್ತಾಗ್ನ ಹೇಳ್ತಿದ್ದು ಎಲ್ಲರಿಗೂ ಕ್ಲಿಯರ್ ಆಯ್ತು ಏನು ಮತ್ತೇನೋ ಡೌಟ್ ಐತಿ ಇಂಥವ್ನ ಬಿಟ್ಟು ಈಗ ಹಂಗಾದ್ರೆ ಈಗ ನಾವು ಇದನ್ನ ಪ್ರೂವ್ ಮಾಡ್ಬೋದು ನೋಡಿ ಇವು ಇಷ್ಟ ಅದಾವ ಅಂತ ಯಾಕ ನೀವು ಕೇಳ್ರಂಗಾರ 1x1 2x2 3x3 4x4 so on up to 8x8 ಇಂಥವ್ನ ಬಿಟ್ಟು ಮತ್ತೆ ಯಾವ್ದಾರ ಸ್ಕ್ವೇರ್ಗಳು ಇರ್ಲಿಕ್ಕೆ ಸಾಧ್ಯ ಐತೆ 9x9 ಸ್ಕ್ವೇರ್ ಇರ್ಲಿಕ್ಕೆ ಸಾಧ್ಯ ಐತೆ ಇಲ್ಲ ರೈಟ್ ಸೊ ಹಿಂಗಾಗಿ ನಮ್ಗೆ ಇವಷ್ಟೇ ಸ್ಕ್ವೇರ್ಗಳು ಅದಾವ ಈ ಪ್ರತಿಯೊಂದು ಸ್ಕ್ವೇರ್ ಇಷ್ಟಿಷ್ಟು ಅದಾವ ಸೊ ನಾವು ಲಾಜಿಕಲಿ ತೋರಿಸಬಹುದು ಇವು ಇಷ್ಟಿರ್ಲಿಕ್ಕೆ ಬೇಕು ಲಾಜಿಕಲಿ ತೋರಿಸೋದು ಅಲ್ಲದೆ ನಾವು ಜನರಲೈಸ್ಡ್ ಫಾರ್ಮುಲಾನು ತೆಗೆದಿವಿಲ್ಲ ಜನರಲೈಸ್ಡ್ ಫಾರ್ಮುಲಾ ಅಂದ್ರೇನು ಈಗ ಚೆಸ್ ಬೋರ್ಡ್ ಅಷ್ಟೇ ಅಲ್ಲ 9x9 ಗ್ರಿಡ್ ಇತ್ತಂದ್ರೆ ಅಲ್ಲೂ ಸಹಿತ ನಾನು ಏನ್ ಮಾಡ್ಬೇಕು 10x10 ಇದ್ರೆ ಏನ್ ಮಾಡ್ಬೇಕು ಅದಕ್ಕೆಲ್ಲದಕ್ಕೂ ನನಗೆ ಬಂತು ಏನು 1ರ ವರ್ಗ + 2ರ ವರ್ಗ + 3ರ ವರ್ಗ + 4ರ ವರ್ಗ ಹಿಂಗ ಸೋ ಆನ್ ಅಪ್ ಟು n ದ ವರ್ಗ n ಏನೇ ಇರಲಿ ಅದು n 9 ಇರಲಿ 8 ಇರಲಿ 10 ಇರಲಿ 12 ಇರಲಿ 20 ಇರಲಿ ಏನೇ ಇರಲಿ ಸೊ ಅಪ್ ಟು ದ್ಯಾಟ್ ಇಫ್ ಐ ಸ್ಕ್ವೇರ್ ಅಂಡ್ ಸಮ್ ದಮ್ ಅದನ್ನ ವರ್ಗ ಮಾಡಿ ಮೊತ್ತ ಮಾಡಿಬಿಟ್ರೆ ನನ್ಗೆ ಅದ್ರ ಉತ್ತರ ಸಿಗ್ತೈತೆ ಅನ್ನೋ ಒಂದು ಸಂಬಂಧವನ್ನು ನಾವೇನ್ ಮಾಡ್ಬಿಟ್ವಿ ಈಗ ಎಲ್ಲರಿಗೂ ಸಹಿತ ಕನ್ವಿನ್ಸ್ ಆಗೋಂಗ ಮಾಡ್ಬಿಟ್ವಿ ಕರೆಕ್ಟ್ ಸೊ ದಿಸ್ ಈಸ್ ಮ್ಯಾಥಮೆಟಿಕ್ಸ್ ಈ ತರ ನಾವು ಮಾಡ್ಕೊಂತ ಹೋಗ್ಬೇಕು ಅಷ್ಟೇ ಮತ್ತೇನಿಲ್ಲ ಇದು ಕ್ಲಿಯರ್ ಆಯ್ತು ಎಲ್ಲರಿಗೂ ಈಗ ನಾನು ಇದ್ರೊಳಗನ ಇದನ್ನ ಒಂದ್ ಸ್ವಲ್ಪ ಎಷ್ಟು ಡಿಫಿಕಲ್ಟ್ ಮಾಡ್ಬೋದಂದ್ರ ನಿಮ್ಗೆ ಆರಾಮಾಗಿ ನೀವು ಒಬ್ಬರೇ ಯೋಚನೆ ಮಾಡ್ಕೊಂಡ್ ಕೂತ್ರೆ ನಿಮ್ಗೆ ಮುಂದಿನ ಒಂದು ವರ್ಷ ಹತ್ತೈತಿ ಅದೇನು ಇಂಟರ್ನೆಟ್ ಅದು ಯೂಸ್ ಮಾಡಲ್ಲ ಮಾಡಿದ್ರೆ ಅಷ್ಟು ಕಠಿಣ ಮಾಡ್ಬಿಡ್ಬೋದು ನಾ ಇದೇ ಪ್ರಾಬ್ಲಮ್ ಅನ್ನು ಮಾಡ್ತೀರಿ ಯಾರಾದ್ರೂ ಚಾಲೆಂಜಿಂಗ್ ಕೊಡ್ಲಿ ಏನಾದ್ರು ಇದೇ ಪ್ರಾಬ್ಲಮ್ ಏನು ಇಲ್ಲ ನಾ ಇಷ್ಟೇ ಮಾಡ್ತೀನಿ ಸ್ಕ್ವೇರ್ಗಳ ಬದ್ಲಿ ನಾನು ಆಯತಗಳನ್ನ ಎನಸರಿ ಅಂತ ಹೇಳ್ತೇನೆ ಚೆಸ್ ಬೋರ್ಡ್ ನಲ್ಲಿರುವ ಒಟ್ಟಾರೆ ಆಯತಗಳು ಎಷ್ಟು ಅಥವಾ ಚೆಸ್ ಬೋರ್ಡ್ ಗಿಂತ ಮೊದಲು ಈ ಸಣ್ಣದ್ ನೋಡೋದು 4x4 ಇದರಲ್ಲಿರುವ ಆಯತಗಳು ಎಷ್ಟು ಓಕೆ
ಒಂದು ಸಾಲಿ ಒಳಗ 600 ವಿದ್ಯಾರ್ಥಿಗಳದಾರ. ಮನುಷ್ಯರು ಎಷ್ಟು ಅದಾರು ಒಟ್ಟಾರೆ? 600ಕ್ಕಿಂತ ಕಡಿಮೆ ಇರ್ತಾರೋ ಹೆಚ್ಚಿರ್ತಾರ? 600 ಇರ್ತಾವ್ರಿ. ಈಗ ಒಂದ್ ಶಾಲಿ ಒಳಗ ವಿದ್ಯಾರ್ಥಿಗಳು ಅದಾರ, ಟೀಚರ್ಗಳು ಅದಾರ, ಕ್ಲಾರ್ಕ್ಗಳು ಅದಾರ, ಪಿಯೋನ್ಗಳು ಅದಾರ, ಈಗ ಒಂದ್ ಶಾಲಿ ಒಳಗ ಹೇಳ್ತೇನೆ 600 ವಿದ್ಯಾರ್ಥಿಗಳು ಇದ್ದಾರೆ. ಹಾಗಾದ್ರೆ ಅಲ್ಲಿರುವಂತಹ ಒಟ್ಟಾರೆ ಮಾನವರು, ಆ ಸ್ಕೂಲ್ ಅಲ್ಲಿ ಇರುವಂತಹ ಮಾನವರ ಸಂಖ್ಯೆ ಎಷ್ಟಿರ್ತೈತಿ? 600ಕ್ಕಿಂತ ಕಡಿಮೆ ಇರ್ತೈತೋ ಹೆಚ್ಚಿರ್ತೈತೋ? ನೀವೀಗ ಏನಾತರಿ ಕಡಿಮೆ ಇರ್ತೈತಿ ಏನಾತರಿ? ನಾನೇನ್ ಹೇಳಿದ್ನಿ, ಇದರಲ್ಲಿ ಇರುವಂತಹ ಒಟ್ಟಾರೆ ಚೌಕಗಳ ಸಂಖ್ಯೆ 35. ಆಯತಗಳ ಸಂಖ್ಯೆ 30ಕ್ಕಿಂತ ಹೆಚ್ಚಿರ್ತೈತೋ ಕಡಿಮೆ ಇರ್ತೈತೋ ಅಂತ ಕೇಳಿದ್ನಿ ನಾನು. ಕಡಿಮೆ ಇರ್ತೈತಿ ಅಂದ್ರೆ ಕಡಿಮೆ ಇರ್ತೈತಿ ಅಂದ್ರೆ ಅರ್ಥ ಏನು? ಒಂದ್ ಶಾಲೆ ಒಳಗ 600 ವಿದ್ಯಾರ್ಥಿಗಳು ಅದಾರ್ರಿ, ಆದ್ರ ಮಾನವರು ಕಡಿಮೆ ಅದಾರ್ರಿ ಅಂತ ಅನ್ನಂಗ್ ನೀವು. 600ಕ್ಕಿಂತ ಪ್ರತಿ ಚೌಕನು ಒಂದು ಆಯತ, ಹೌದು ಅಲ್ಲೋ? ಸೊ 30 ಅಂತೂ ಬಂದೇ ಬಂದು, 30 ಅಂತೂ ಬಂದು ಅನ್ನೋ ಲೆಕ್ಕಕ್ಕ. ಇನ್ನು 30 ಬಿಟ್ಟು ಮತ್ತದಾವ ಆಯತಗಳು. ಯಾವದಾವ? ಇಲ್ಲೊಂದೈತಿ, ಆಮೇಲೆ ಮತ್ತೆ ಯಾವ್ದೈತಿ? 2 2 3 ರೀ. ಇಲ್ಲೊಂದೈತಿ. ಇಂಥವದು ಅಂದ್ರೆ ಎಂಥವದವು ಆಯತಗಳು? ಚಾಕ್ಲೇಟ್ ಗತೆ ಹೊಡ್ಕೊಂಡ್ಲ ಇದೆ, ನಿಮ್ ಕ್ಯಾಡ್ಬರಿ ಚಾಕ್ಲೇಟ್ ಹೊಡ್ಕೊತಿರಲ್ಲ, ಇಂಥವ್ ಮಾಡ್ಕೋಬಹುದು ಆಯತಗಳನ್ನ, ಅಥವಾ ಎಂಥವ್ ಮಾಡ್ಕೋಬಹುದು? ಇಂಥ ಆಯತಗಳನ್ನ ಮಾಡ್ಕೋಬಹುದು, ಅಥವಾ ಇಂಥ ಆಯತಗಳನ್ನ ಮಾಡ್ಕೋಬಹುದು, ಅಥವಾ ಪ್ರತಿ ಕಂಬಸಲು ಮತ್ ಪ್ರತಿ ಆಟ ಸಾಲು ಒಂದ್ ಆಯತ ಆಗ್ತೈತ್ರಿ. ಇಂಥದಾಕೈತಿ ಅಥವಾ ಎಂಥದಾಕೈತಿ? 4x4 ಅಂತೂ ಡೆಫಿನೆಟ್ಲಿ ಚೌಕದೊಳಗೆ ಬಂದೈತದ ಈಗಾಗಲೇ. ಇಂಥದ್ದು ಬರ್ತೈತಿ ನೋಡ್ರದ. ಇದು ಒಂದು ಆಯತ ಹೌದಲ್ಲ? 4 into 2 ರೀ. ಇದಕ್ಕೇನು ನಾವು ಇದಕ್ಕೆ ಇದು 3/4. ಇದೆಂತದ? ಇದು 3 ಅಲ್ಲಿ ಇತ್ತು, ಇಲ್ಲಿ ಇದು 4/2, 2/4 ಅಥವಾ 4/2 ಎರಡರ ಅನ್ಬೋದು. ಇದಕ್ಕೆ ನೀವು ಇದಕ್ಕೆ 2/4 ಅಥವಾ 4/. ಇದೇನಿದು? ಇದು 1/2. 1/2 ರೀ. ಇದು 2/1. ಇದು 2/1 ರೀ. ಇದು 4/2. ಸೊ ಹೆಸರುಗಳು ಹೆಂಗ್ ಕೊಡ್ರಿ? ಸೊ 4/2 ಅಂದ್ರ ಇದು. 2/4 ಹೆಂಗಿರ್ತೈತಿ? ಹಿಂಗಿರ್ತೈತಿ. ಇದು 2/4. ಇದು 2/4 ಆಯತ, ಇದು 4/2 ಆಯತ, ಇದು 1/2, ಇದು 2/1, ಇದು 3/1, ಇನ್ನ ಇದು 1/3. ಹೌದಿಲ್ಲ? ಹಿಂಗ ಆಯತಗಳು ಆಗ್ತಾವ, ಬೇಕಾದಂತ ಆಯತಗಳು ಆಗ್ತಾವ. ಬೇಕಾದಕ್ಕವ್ 4/3, 3/4 ಎಲ್ಲಾ ಹಾಕವ್. ಆಮೇಲೆ 1/1, 2/2, 3/3, 4/4 ಇವಂತೂ ಹಾಗೆ ಹಾಕವ್, ಯಾಕಂದ್ರೆ ಎಲ್ಲಾ ಚೌಕಗಳು ಆಯತಗಳೇ ಹೌದು. ಹಿಂಗಾಗಿ ಒಟ್ಟಾರೆ ಆಯತಗಳು ಡೆಫಿನೆಟ್ಲಿ 30ಕ್ಕಿಂತ ಹೆಚ್ಚಾಕ್ಕವು. ಆದ್ರೆ ಎಷ್ಟು ಹಾಕವ್? ಇದು ನೀವು ಇಂಥವ್ ಮಾಡ್ಬೇಕಾದ್ರೆ ಚೆಸ್ ಬೋರ್ಡ್ ನಾ ಕೊಟ್ಟಾಗೂ ಸಹಿತ, ನಾ ಚೆಸ್ ಬೋರ್ಡ್ ಕೇಳೇನಿ, ಚೆಸ್ ಬೋರ್ಡ್ ಒಳಗೆ ಒಟ್ಟಾರೆ ಆಯತಗಳು ಎಷ್ಟು ಹಾಕವ್ ಅಂತ ನೀವು ಯೋಚನೆ ಮಾಡ್ಕೊಂತ ಇರ್ಬೇಕು. ಅವಾಗ ಮೊದಲು ಏನ್ ಮಾಡ್ಕೋಬೇಕು? ಸಿಂಪಲ್ ಮಾಡ್ಕೋಬೇಕು ಅದನ್ನ. ನಿಮ್ಗೆ ಚೆಸ್ ಬೋರ್ಡ್ ಅಂತದ್ದು ಬಹಳ ದೊಡ್ಡದಾತಂದ್ರ ಯೋಚನೆ ಮಾಡ್ಲಿಕ್ಕೆ ಏನ್ ಮಾಡೋದು? 4/4 ತಗೊಳ್ಳೋದು, ಸಣ್ಣದ್ ಮಾಡ್ಕೊಂಡು ಅದ್ರ ಮೇಲೆ ಯೋಚನೆ ಮಾಡೋದು. ಫಾರ್ಮುಲಾ ನಮಗೆ ಸಿಕ್ತಪ್ಪ ಅಂದ್ರೆ ನಾ ಏನ್ ಮಾಡ್ಕೋಬಹುದು? ಅದನ್ನ ದೊಡ್ಡದಕ್ಕೂ ಸಹಿತ ಅನ್ವಯ ಮಾಡ್ಬೋದು, ಇಲ್ಲ ಅನ್ವಯ ಮಾಡ್ಬೋದು, ಅದನ್ನ ಹೋಗಿ ಅಪ್ಲೈ ಮಾಡ್ಬೋದು ಅದಕ್ಕೆ. ಬಟ್ ಫಾರ್ಮುಲಾ ನಂದು ಗಟ್ಟಿ ಇರ್ಬೇಕಾ? ಮತ್ತೆ ಹೆಂಗ್ರೆ ಅಳ್ಕೊಳಕ್ ಬರೀ 4x4 ಕಷ್ಟ ವರ್ಕ್ ಆಗುವಂತದ್ ಇರ್ಬಾರ್ದು. ಫಾರ್ಮುಲಾ ಅದ್ರ ರೀಸನಿಂಗ್ ಗಟ್ಟಿರ್ಬೇಕು. ನಮ್ದು ಇಷ್ಟೇ ಯಾಕೆ ಆಗ್ತಾವ ಅಂತ ಟ್ರೈ ಮಾಡ್ತೀರಿ. ಇದಕ್ಕೆ ಯಾರಾದ್ರೂ ಫಾರ್ಮುಲಾ ತಗೊಂಬರಕ? ಗೂಗಲ್ ಸರ್ಚ್ ಮಾಡಿದ್ರ ಅಂದ್ರೆ ನಿಮ್ಗ, ಗೂಗಲ್ ಸರ್ಚ್ ಮಾಡ್ರೆ ನಿಮ್ಗೆ 1 ಸೆಕೆಂಡ್ನಾಗ ಸಿಗ್ತೈತಿ. ಇದು 1 ಸೆಕೆಂಡ್ ಆದ್ರೆ ಸ್ವಂತ ಮಾಡಿದಾಗ ನೀವು ಬೇರೆ ಲೆವೆಲ್ಗೆ ಬೆಳಿತೀರ ಆಮೇಲೆ. ಸೊ ಗೂಗಲ್ ಎಸ್ ದಟ್ ಇಸ್ ದ ಸ್ಪಿರಿಟ್. ಸೊ ಮ್ಯಾಥಮೆಟಿಕ್ಸ್ ಅಲ್ಲಿ ಪ್ರೋಗ್ರಾಮಿಂಗ್ ಆಗ್ಲಿ ಏನೇ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ನೀವು ಮಾಡ್ಬೇಕಂದ್ರೆ ನೀವು ಯಾವಾಗ ಸ್ವಂತ ಮಾಡ್ತಾರ ಅವಾಗ ನಿಮ್ದು ಬುದ್ಧಿ ಬೆಳ್ಕೊಂತ ಹೋಗ್ತೈತಿ. ಅವಾಗ ನಿಮ್ಗೆ ಬೇರೆನೆ ಯಾವ್ದು ಗೂಗಲ್ ಬರಂಗಿಲ್ಲ ಅದನ್ನ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಅಷ್ಟೇ ಅವಾಗ. ಸೊ ಮೊದಲು ಇದೆಲ್ಲ ಗೂಗಲ್ ಬರುವಂತದ್ದು, ಯಾಕಂದ್ರೆ ಇದೆಲ್ಲ ಈಗಾಗಲೇ ಮಾಡಿದ್ದೈತಿ. ಗಣಿತ ಅಂದ್ರೆ ಇದನ್ನ ಈಗಾಗಲೇ ಮಾಡಿ ಆಗೈತಿದ್ನಿಲ್ಲ ಬಹಳ ಮೊದಲ. ಸೊ ಗೂಗಲ್ ಒಳಗೆ ಇರ್ತೈತಿ, ಅದು ಸರ್ಚ್ ಮಾಡಿದ್ರೆ ನೀವು ಅದು ಇಂಟರ್ನೆಟ್ ನಾಗ ಸರ್ಚ್ ಮಾಡಿ ಕೊಡ್ತೈತೆ, ಅದ್ರಾಗ ಏನಿಲ್ಲ. ಸೊ
ಹೌ ಮೆನಿ ರೆಕ್ಟಾಂಗಲ್ಸ್ ಆರ್ ದೇರ್ ಇನ್ ಅ ಚೆಸ್ ಬೋರ್ಡ್ ಅಂತ ಕೇಳ್ಬಿಟ್ರೆ ಬಂದ್ಬಿಡ್ತದೆ. ಓಕೆ, ಸೊ ಇದಕ್ಕೇನಂತ ನಾವು ಆಯತಗಳನ್ನ ಕೌಂಟ್ ಮಾಡೋದು, ಆಯತಗಳನ್ನ ಒಟ್ಟಾರೆ ಆಯತಗಳನ್ನ ಕೌಂಟ್ ಮಾಡೋದು. ರೈಟ್, ಪ್ರಾಬ್ಲಮ್ ಕ್ಲಿಯರ್ ಐತೆ ಎಲ್ಲರಿಗೂ? ವೆರಿ ಗುಡ್. ಸೊ ದಿಸ್ ಈಸ್ ಯುವರ್ ಹೋಮ್ವರ್ಕ್. ನಿಮಗೆ ಇಷ್ಟ ಐತಲ್ಲ ಹೋಮ್ವರ್ಕ್? ಮತ್ತೇನು ಇರ್ಲಿಲ್ಲ, ಇನ್ನೇನು ಎಕ್ಸ್ಟ್ರಾ ಇರ್ಲಿಲ್ಲ ಹೋಮ್ವರ್ಕ್? ಎಷ್ಟಾಕವ? 72 ಸಾವಕಾಶ ಮಾಡು, ಸಾವಕಾಶ ಮಾಡು. ಬಾಳ ಅಕ್ಕವ್, ಬಾಳ ಅಕ್ಕವ್. ಚೆಸ್ ಬೋರ್ಡ್ ನಾಗಂತೂ ಹಿಂಗೆಲ್ಲ ಉತ್ತರ ಕೊಟ್ರ ಅಲ್ಲ. ನೀವು ಗಣಿತಜ್ಞರ ಆಗ್ಬೇಕು ಅಂತಂದ್ರೆ ನೋಡ್ರಿ, ಎಲ್ಲರೂ ಉಳಿದವ್ರು ಹೆಂಗ್ ಸೈಲೆಂಟ್ ಅದಾರ. ಫಸ್ಟ್ ನೀವು ಅದನ್ನ ಪ್ರೂವ್ ಮಾಡ್ಬೇಕು, ಕರೆಕ್ಟ್ ಆಗಿ ಯೋಚನೆ ಮಾಡ್ಬೇಕು. ಅದನ್ನೆಲ್ಲ ಪ್ರೂವ್ ಮಾಡ್ಕೊಂಡು ನಿಮ್ಗೆ ಕನ್ವಿನ್ಸ್ ಆದ್ಮೇಲೆ ಫಸ್ಟ್ ಆಫ್ ಆಲ್ ನಿಮ್ ಸಣ್ಣ ತಮ್ಮಾಗ ಅಥವಾ ತಂಗಿಗೆ ಅದನ್ನ ಎಕ್ಸ್ಪ್ಲೇನ್ ಮಾಡಕ್ ಬರ್ಬೇಕು ನಿಮ್ಗೆ. ಆವಾಗ ಅವ್ರು ಒಪ್ಪಿದ್ರಂದ್ರ ಅವ್ರಿಗೆ ಒಪ್ಪುವಂಗ ಅವ್ರ ಕ್ವಶನ್ ಕೇಳೋರ್ ಇರ್ಬೇಕು. ಮತ್ತೆ ಅವ್ರು ಎದಕ್ಕೂ ನೀವು ಅಣ್ಣ ಅನ್ನ ತಂದ್ಬಿಡಂತ ಹೂ ಅನ್ನೋರ್ ಇದ್ರ ಮತ್ತೆ ಹಂಗಲ್ಲ. ಮತ್ತೆ ಒಪ್ಪಿದ್ರಿ ನಮ್ ತಂಗಿ ಯಾಕೆ ಒಪ್ಪಿದ್ರಿ, ಯಾಕಂದ್ರೆ ಯಾಕೆ ನಾ ಏನ್ ಹೇಳ್ರು ಹೂ ಅಂತ ಹೇಳ್ರಿ ಅಂದ್ರೆ ಹಂಗಲ್ಲ. ಯಾಕೆ ಹಿಂಗ ಯಾಕೆ ಬಂದ ಮಾಡೋದು, ಓಕೆ, ಆತರ ಇರ್ಬೇಕು. ಆವಾಗ ನೀವು ಅದು ನಿಮ್ಗೆ ಗಟ್ಟಿ ಆದಂಗೆ. ಸುಮ್ನೆ 100 ಅಕ್ಕವ್ರಿ 200 ಅಕ್ಕವ್ರಿ ಅಂದ್ರೆ ಎಲ್ಲಾರು ಯಾರು ಒಪ್ಪೋರು. ಓಕೆ, ಸೊ ಪ್ರೂವ್ ಮಾಡ್ಬೇಕು ಅದನ್ನ. ಸೊ ಇದಕ್ಕಾಗಿ ನಿಮಗೆ ಜಾಮಿತಿ ಒಳಗೆ ಪ್ರೂಫ್ ಟಫ್ ಆಗ್ತಾವ ನೋಡ್ರಿ. ಹಿಂದಾಗಡೆ ಏನ್ ಮಾಡ್ಬಿಡ್ತೀರಿ ನೀವು, ಪ್ರೂವಿಂಗ್ ಅದ ರಿಗರ್ ಗೊತ್ತಾಗ್ಬೇಕು ನಿಮ್ಗೆ. ಪ್ರೂವಿಂಗ್ ಎಷ್ಟು ವಾಟರ್ ಟೈಪ್, ಒಂದು ಹನಿ ನೀರ್ ಹೋಗ್ಬಾರ್ದು ಹಂಗಿರ್ಬೇಕು ನಿಮ್ಮ ಲಾಜಿಕಲ್ ಆರ್ಗ್ಯುಮೆಂಟ್. ನೀವೇನ್ ಲಾಜಿಕಲಿ ವಾದ ಮಾಡ್ತೀರಿ, ತರ್ಕಬದ್ಧವಾದ ವಾದ ಇರ್ತೈತಲ್ಲ, ಅದ್ರೊಳಗೆ ಒಂದು ಹನಿನೂ ನೀರು, ಒಂದು ಸಂಶಯನೂ ಹೇಳ್ಬಾರ್ದು, ಹಂಗ ಇರ್ಬೇಕದು. ಅದಕ್ಕೆ ಪ್ರೂಫ್ ಅಂತ ಕರೆಯೋದು. ಪ್ರೂಫ್ ಅಂದ್ರೆ ಅದೇ. ಓಕೆ, ಸೊ ಇವತ್ತು ಕ್ಲಾಸ್ ಟೈಮ್ ಆಗೈತಿ, ಇಷ್ಟು ಸಾಕಿದು. ಇದನ್ನ ಸ್ವಲ್ಪ ಯೋಚನೆ ಮಾಡ್ರಿ, ಆಮೇಲೆ ನಾಳೆ ಕ್ಲಾಸಿಗೆ ಭೇಟಿ ಆಗೋಣ. ಓಕೆ.